ವಾಕ್ಯವನ್ನು ನೋಡೋಣ. ವಾಕ್ಯ ಇವತ್ತು ನಮ್ಗೆ ಹೇಳ್ತದೆ. ಥ್ಯಾಂಕ್ ಯು ಜೀಸಸ್. ಇವತ್ತು ದೇವರು ಫೈನಾನ್ಷಿಯಲ್ ಬಗ್ಗೆ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಹಣದ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ದುಡ್ಡು ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. 3 ವಿಷಯ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾರೆ. ಎಷ್ಟು ವಿಷಯ? ಎಲ್ಲರೂ ಹೇಳ್ಬೇಕು. ಎಷ್ಟು ವಿಷಯ? ಒಂದು, ಸಾಲ ತಗೊಂಡ್ರೆ ನಾವು ಪರಲೋಕಕ್ಕೆ ಹೋಗ್ತೀರಾ? ಸಾಲ ಮಾಡಿದ್ರೆ ಪರಲೋಕಕ್ಕೆ ಹೋಗ್ತೀರಾ ಅನ್ನೋದು ಒಂದು. ಚೆನ್ನಾಗಿ ಕೇಳಬೇಕು, ತಲೆ ಎತ್ತಿ ಕೇಳಬೇಕು, ಗಮನ ಕೊಟ್ಟು ಕೇಳಬೇಕು, ಕಿವಿ ಕೊಟ್ಟು ಕೇಳಬೇಕು. ಚೆನ್ನಾಗಿ ಪ್ಲೀಸ್, ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ದೀವಿ. ಒಂದು, ಸಾಲ ಮಾಡಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀರಾ? ವಾಕ್ಯ ಕೇಳಬೇಕಪ್ಪ. ಆಮೇನ್. 2, ಆಮೇನ್, ಬಡ್ಡಿ ಕೊಟ್ರೆ ಬಡ್ಡಿ ತಗೊಂಡ್ರೆ ನಾವು ಪರಲೋಕಕ್ಕೆ ಹೋಗ್ತೀರಾ? ದೇವರು ಬೈಬಲ್ ಹೋಗ್ತಾ ಇದ್ದ. 3, ಅಲ್ಲೆಲೂಯಾ, ಅಲ್ಲಿ ಕ್ರಿಸ್ತುಗಳು ಹಣದಾಸೆಯಲ್ಲಿ ಇರ್ಬೋದಾ? ಕ್ರಿಸ್ತನಿಗೆ ಹಣದಾಸೆ ಇರ್ಬೋದಾ? 3 ವಿಷಯಗಳ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾರೆ. ಈಗ ನಾವು ಮೊದಲು ಆಮೇಲೆ ಸಾಲ ತಗೊಳ್ಬೋದಾ ಅನ್ನೋದನ್ನ ನಾವು ನೋಡೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 13ನೇ ವಚನ 14ನೇ ವಚನ. ಧರ್ಮೋಪದೇಶ ಕಾಂಡವು 28వ అధ్యాయము 13 నుంచి 14వ వచనం. Deuteronomy chapter 28 30 to 14. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ಬಂತಲ್ಲ ಇವತ್ತಿನ ವಾಕ್ಯಕ್ಕೆ, ನೀವು ಅನೇಕರಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಮನ್ನ ಎಲ್ಲಾ ದಿನಗಳು ಇದರಲ್ಲಿ ಎಚ್ಚರಿಸ್ತಾ ಇದ್ದೀನಿ. ಪ್ರತಿದಿನ ಕೂಡ ಎಚ್ಚರಿಸ್ತಾ ಇದ್ದೀನಿ. ಒಂದೊಂದು ದಿನ ಕೂಡ ಎಚ್ಚರಿಸ್ತಾ ಇದ್ದೀನಿ. ಆಮೇಲೆ ನೋಡು, ನನಗೂ ಕೂಡ ಇಲ್ಲಿ ಸುಮಾರು ಕೆಲಸ ಇದೆ. ಈ ಬಿಲ್ಡಿಂಗ್ ತೋರಿಸ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ. ನನ್ನ ಹತ್ರ ಇರೋ ಗಾಡಿ ಕಾರ್ ಕೊಟ್ರೆ ಲೋನ್ ಕೊಡ್ತಾರೆ. ನಮ್ಮ ಹತ್ರ ಇರೋ ಬಂಗಾರ ಕೊಟ್ರೆ ಲೋನ್ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆ ನಾನು ಇಲ್ಲಿವರೆಗೂ 40 ಲಕ್ಷ ಆಗಿದೆ ಬಿಲ್ಡಿಂಗ್ಗೆ. 40 ಲಕ್ಷನೂ ಕ್ಯಾಶ್. ಆಮೇಲೆ ಕಾರ್ ತಗೊಂಡೆ ಕ್ಯಾಶ್ 3,40,000 ಕ್ಯಾಶ್. 2 ವೀಲರ್ ತಗೊಂಡೆ ಕ್ಯಾಶ್. ಮನೇಲಿ ಫ್ರಿಡ್ಜ್ ಇದೆ ಕ್ಯಾಶ್. ಮನೇಲಿ ವಾಷಿಂಗ್ ಮಿಷಿನ್ ಇದೆ ಕ್ಯಾಶ್. 5 ವರ್ಷ ಮಗು ಓದಿದಾನೆ ಕ್ಯಾಶ್. ಯಾಕೆ ನಾನು ಇದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಾಲ ಇದ್ರೆ ಜೀವಿಸಕ್ಕಾಗಲ್ಲ ಅಂತ ಊದು ಬಿಟ್ಟಿದ್ದೀನಿ ಒಂದು ಮಾತು. ಸಾಲ ತಗೊಳ್ಳೇಬೇಕು. ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ. ಸಾಲ ಮಾಡಿದ್ರೆ ನಾವು ಬದುಕಕ್ಕಾಗಲ್ಲ. ಸಾಲ ಮಾಡಿದ್ರೆ ಸೈಡ್ ಇಸ್ಕೊಳಕ್ಕಾಗಲ್ಲ. ಸಾಲ ಇಲ್ದಿರ ನಾವು ಗಾಡಿ ಕಾರು ಮನೆಯನ್ನ ಕಟ್ಟಕ್ಕಾಗಲ್ಲ ಅಂತ ಒಂದು ತಪ್ಪಾದ ಪರಿಕಲ್ಪನೆ. ನಾನಿದ್ದೀನಿ ಅದಕ್ಕೆ ಮಾದರಿ. ನಾನಿದ್ದೀನಿ. ಚೀಟಿ ವ್ಯವಹಾರ ಮಾಡ್ತಾ ಇದ್ದೆ. ಅಲ್ಲೆಲ್ಲೂಯಾ. ಇನ್ಸ್ಟಾಲ್ಮೆಂಟ್ ವ್ಯವಹಾರ ಮಾಡ್ತಾ ಇದ್ದೆ. ನಾನು ತಗೊಂತಾ ಇದ್ದಿದ್ದು. ಅಲ್ಲೆಲ್ಲ ಬ್ಯಾಂಕ್ ಹತ್ರ ಪ್ರತಿ ಸಂಬಂಧ ಸಹವಾಸ ಇತ್ತು. ಅದ್ಯಾವುದು ಇವತ್ತು ನನ್ನ ಹತ್ರ ಇಲ್ಲ. ನಾನು ಯೇಸುಗಾಗಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಜೀವಿಸೋದಕ್ಕಾದ್ರೆ ಆಸೆ ಪಟ್ಟಿದ್ದೀನಿ. ಈ ವಾಕ್ಯಗಳು ಹೇಳುವಾಗ ನಿಮ್ಮಲ್ಲಿ ಕೆಲವರು ತಪ್ಪು ತಿಳ್ಕೊಬಹುದು. ನಿಮ್ಮಲ್ಲಿ ನನ್ನನ್ನು ತಪ್ಪು ತಿಳ್ಕೊಬಹುದು. ನಾನು ಏನ್ ಹೇಳಿದ್ರು, ಬೈಬಲ್ ಏನ್ ಹೇಳಿದ್ರು ನಿಮ್ಮ ಆತ್ಮ ರಕ್ಷಣೆಗೆ ಹೇಳೋದು. ನೀವು ನಿತ್ಯ ಜೀವಕ್ಕೆ ಹೋಗ್ಬೇಕಂತಲೇ ಹೇಳೋದು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಏನ್ ಹೇಳಿದ್ರು? ನೀವು ಸಾಲ ಕೊಡ್ತೀರಾ, ಸಾಲ ತಗೊಳ್ಳಲ್ಲ. ನೀವು ಸಾಲ ಇನ್ನೊಬ್ರು ಕೊಡ್ತೀರಾ, ತಗೊಳ್ಳಿ ಸಿಸ್ಟರ್, ತಗೊಳ್ಳಿ ಬ್ರದರ್, ತಗೋಣ, ತಗೋ ತಂಗಿ, ತಗೋ ಅಣ್ಣ, ತಗೋ ಅಮ್ಮ, ತಗೋ ದೊಡ್ಡಪ್ಪ, ನಿನ್ಗೆ ಆರಾಮಾದ ಕೊಡು, ನಿನ್ ದೇವರ ಆಶೀರ್ವಾದ ಮಾಡ ಕೊಡು ಅಂತ ಕೊಟ್ರಿ. ಹಲ್ಲೆಲೂಯಾ. ಸಾಲ ಕೊಡುವಿಗೆ ಹೊರತು ಸಾಲ ತಗೊಳ್ಳೋದಿಲ್ಲ. ಬ್ರದರ್, ನಿಂತಂಗ ಆಗ್ಬೋದು, ನಮ್ಗಂಗ ಆಗಲ್ವೇ? ನಾ ಸಾಲ ಇದ್ರೆ ಇರಕ್ಕಾಗಲ್ಲ, ಸಾಲ ಇದ್ರೆ ಏನು ಮಾಡಕ್ಕಾಗಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ, ಒಂದೇ ಮಾತು ಹೇಳಿ. ದರಿದ್ರ, ಶಾಪ. ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನು ತಕ್ಕೊಂಡ್ರೆ ಆಗೋದಂತ ಶಾಪನ ತಂದ್ಕೊಂತಾ ಇದ್ದೀನಿ. ದರಿದ್ರನ ತಂದ್ಕೊಂತಾ ಇದ್ದೀನಿ. ನೀನೇ ದೇವ್ರ ಹತ್ರ ಹೇಳಿದ, ನನ್ನ ಹತ್ರ ಐಶ್ವರ್ಯ ಇಲ್ಲ ಅಂತ. ನೀನ್ ಕೇಳ್ಕೊಂಡ್ರೆ ಕೊಡಲ್ಲ ಅಂತ ಹೇಳಿದನ, ಕೊಡ್ತೀನಿ ಅಂತ ಹೇಳಿದನ. ನೀನೇ ಆತರ ಪಟ್ಟು ಅವ್ರು ನೋಡಿ, ಇವ್ರು ನೋಡಿ, ಅಕ್ಕ ನೋಡಿ, ತಂಗಿ ನೋಡಿ, ತಮ್ಮ ನೋಡಿ, ಅಕ್ಕ ಪಕ್ಕದವ್ರು ನೋಡಿ, ಸ್ನೇಹಿತರು ನೋಡಿ, ಕ್ಲಾಸ್ಮೇಟ್ಗಳು ನೋಡಿ, ಅವ್ರಿಗೆ ಸಮಾನವಾಗಿರ್ಬೇಕು, ಅವ್ರಿಗೆ ಈಕ್ವಲ್ ಆಗಿರ್ಬೇಕು, ನನ್ನ ಮಕ್ಕಳು ಬೀದಿಗೆ ಹೋಗ್ಬಾರ್ದು, ಚೆನ್ನಾಗಿರ್ಬೇಕಂತ ನೀನ್ ಯಾರು ಹೇಳಿದ್ರು? ಕ್ರಿಸ್ತು ಜೀವಿತ, ಸಿಂಪಲ್ ಜೀವಿತ, ಸುಖಕರವಾದ ಜೀವಿತ,
ಆಮೇಲೆ ಪರಲೋಕ ಎದುರು ನೋಡೋ ಜೀವಿತ ಅಂತ ಗೊತ್ತಿಲ್ವಾ? ಸಾಲ ತಗೊಳ್ತಿರೋ ಹೊರತು ಸಾಲ ಕೊಡಲ್ಲ ಅಂತ ಮಾಡ್ಕೊಂತ ಇದೀಯಾ? ಸಾಲ ತಗೊಳ್ತಿರೋ ಹೊರತು ಸಾಲ ಕೊಡಲ್ಲ ಅಂತ ಮಾಡ್ಕೊಂತ ಇದೀವಿ ನಾವು. ವಾಕ್ಯನ ಉಲ್ಟಾ. ವಾಕ್ಯ ಹೇಳ್ತದೆ ನೀವು ಸಾಲ ತಗೊಳ್ಳಲ್ಲ, ಸಾಲ ಕೊಡ್ತೀರಾ. ಹೊಸ ಒಡಂಬಡಿಕೆ ಹೇಳ್ತದೆ, ಯೇಸು ಕ್ರಿಸ್ತ ಹೇಳ್ತಾನೆ ನೀವು ಅನೇಕರಿಗೆ ಕೊಡ್ತೀರಾ, ಅನೇಕರಿಗೆ. ಇನ್ನ ಒಂದು ಮಾತು ಹೇಳ್ತದೆ, ಯೇಸು ಕ್ರಿಸ್ತನು ಬೈಬಲ್ ವಾಕ್ಯ ಏನಂತ ಬೋಧಿಸ್ತಾ ಇದ್ದಾರೆ, ಈ ಹಣಕಾಸಿನ ವಿಷಯದಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ಅಂದ್ರೆ ನೀವು ಬಡತನದಲ್ಲಿರಿ, ಕೆಲಸದಲ್ಲಿರಿ, ಆದಾಯ ಇಲ್ಲಿರಿ, ಭಿಕ್ಷೆ ಬೇಡ್ಕೊಂಡಿರಿ, ಇನ್ನೊಬ್ಬರ ಹತ್ರ ಇರಿ, ದೇವರು ಯಾವತ್ತೂ ಹೇಳಲ್ಲ ನೀನು ಆ ತರ ಬೇಕಾಗಿಲ್ಲ. ದೇವರು ನೀನು ಕೊಡ್ತಾನೆ, ಆಶೀರ್ವದಿಸ್ತಾನೆ. ನೀನು ಊಟಕ್ಕೆ, ಬಟ್ಟೆಗೆ, ಇನ್ಸೂರೆನ್ಸ್ಗೆ, ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು, ಆಮೇಲೆ ಟೆಲಿಫೋನು ಎಲ್ಲ ದೇವ್ರಿಗೆ ಗೊತ್ತು. ಒಂದೊಂದು ಗೊತ್ತು. ಎಷ್ಟು ಪೆಟ್ರೋಲ್ ಬೇಕು ದೇವ್ರಿಗೆ ಗೊತ್ತು, ಎಷ್ಟು ಬಟ್ಟೆ ಬೇಕು ದೇವ್ರಿಗೆ ಗೊತ್ತು, ಎಷ್ಟು ನಿಮಗೆ ತಿಂಗಳಿಗೆ ಎಕ್ಸ್ಪೆನ್ಸ್ ಇದೆ, ರೆಂಟ್ ಇದೆ, ಬಾಡಿಗೆ, ಪ್ರತಿ ಒಂದು ಮಕ್ಕಳು ಸ್ಕೂಲು ಫೀಸು ಬರ್ತದೆ, ಎಲ್ಲ ಗೊತ್ತು ದೇವರಿಗೆ. ಎಲ್ಲ ಗೊತ್ತು, ಪ್ರತಿ ಒಂದು ಗೊತ್ತು. ನನ್ನ ಮಗ ಇದ್ದಾನೆ, 1,00,000 ರೂಪಾಯಿ ಖರ್ಚು ಮಾಡಿ ಬರ್ತಡೆಗೆ. ಎಷ್ಟು? 1,02,212 ಬಹಳ ಬೇಜಾರಾಗೋಗ್ಬಿಟ್ಟೆ. 1,00,000 ರೂಪಾಯಿ ಬರ್ತಡೆ ಖರ್ಚು ಮಾಡಿ ಬುದ್ಧಿಯೇ ಇಲ್ವಾ ನಮಗೆ? ಹಲ್ಲೆಲೂಯಾ. ಎಲ್ಲರೂ ಊಟ ಹಾಕು. 1,00,000 ರೂಪಾಯಿ ಬರ್ತಡೆ ಖರ್ಚು ಮಾಡಿ ಬಹಳ ಬೇಸರಗೊಂಡೆ. ಅವಾಗ ನಾನು ತುಂಬಾ ಬೇಜಾರಾಯ್ತು. ದೇವ್ರು ಕೊಟ್ಟಿದ್ದ ಹಣ ನಾನು ಅಹಂಕಾರವಾಗಿ ಬಳಸ್ಕೊಂತ ಇದ್ದೀನಿ. ದೇವ್ರು ಕೊಟ್ಟಿದ್ದ ಆಶೀರ್ವಾದ ನಾನು ಡ್ಯಾನ್ಸ್ ಆಡ್ಕೊಂಡು ಬಳಸ್ಕೊಂತ ಇದ್ದೀನಿ. ಆಮೇಲೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಇದ್ದೀನಿ ನಾನು. ಹಲ್ಲೆಲೂಯಾ. ಸ್ವಂತ ಮನೆ ಇಲ್ಲ ನನಗೆ, ಅವಾಗ ಸ್ವಂತ ಸಭೆ ಇಲ್ಲ, ಒಳ್ಳೆ ಗಾಡಿ ಇಲ್ಲ, ಕಾರ್ ಇಲ್ಲ. ಆಮೇಲೆ ಅದೇನ್ ಬೇಕಾಗಿಲ್ಲ, ಅದು ದೇವ್ರ ಚಿತ್ತ. ಯಾವ್ದ್ರಲ್ಲಿ ಸೇವೆ ಮಾಡ್ಬೇಕು, ನಡ್ಕೊಂಡು ಸೇವೆ ಮಾಡ್ಬೇಕು, ಸೈಕಲ್ ಅಲ್ಲಿ ಸೇವೆ ಮಾಡ್ಬೇಕು, 2 ವೀಲರ್ ಅಲ್ಲಿ ಮಾಡ್ಬೇಕು, ಆಮೇಲೆ ಕಾರ್ ಅಲ್ಲಿ ಮಾಡ್ಬೇಕು, ಫ್ಲೈಟ್ ಅಲ್ಲಿ ಮಾಡ್ಬೇಕು. ಸೇವಕಂದಲ್ಲ, ದೇವ್ರದು, ದೇವ್ರ ಡಿಸಿಷನ್. ಅಯ್ಯೋ ಆ ಪಾಸ್ಟರ್ ಹತ್ರ ಕಾರ್ ಇದೆ, ಈ ಬೋಧಕನ ಹತ್ರ ಫ್ಲೈಟ್ ಇದೆ ಅಂತ ಯೋಚಿಸಬಾರ್ದು. ನಿನ್ನ ಟೈಮ್ ತಗೊಂಡ್ಬರ್ತಾನೆ, ಅಲ್ಲಿ ತನಕ ಬೋಧಕರು ಸುಮ್ಮನೆ ಇರಬೇಕು. ವಿಶ್ವಾಸಗಳು ಕೂಡ ಹೇಳ್ತಾ ಇದ್ದಾರೆ, ದೇವ್ರು ನಿನ್ಗೆ ಬೇಕಾ ಮರೆಯಿಡು, ದೇವ್ರನ್ನ ಕೇಳು. ನೀನೇ ಆಗ್ರಹ ಪಟ್ಟು ಒಡವೆ ಇಕ್ಕಿ ಅವ್ರ ಹತ್ರ ಇಸ್ಕೊಂಡು ಇವ್ರು ಕೊಟ್ಟು, ಇವ್ರ ಹತ್ರ ತಗೊಂಡು ಅವ್ರು ಕೊಟ್ಟು, ನೀನ್ ಬಂದಿದ್ದ ಆದಾಯವೆಲ್ಲ ಬಡ್ಡಿ ರೂಪದಲ್ಲಿ ಕೊಡ್ತಾ ಇದೀಯ. ಒಂದೇ ಮಾತು ಹೇಳ್ತಿದ್ದೀನಿ, ಈ ಲೋಕ ನಿಮ್ಗೆ ಸಾಲ ಕೊಡೋದು. ಸೇಟ್ ಅಲ್ಲ, ಬ್ಯಾಂಕ್ ಅಲ್ಲ, HDFC ಅಲ್ಲ, ಸಿಂಡಿಕೇಟ್ ಬ್ಯಾಂಕ್ ಅಲ್ಲ, ಸೇಟ್ ಅಲ್ಲ, ಫೈನಾನ್ಷಿಯಲ್ ಅಲ್ಲ ನಿನಗೆ ಸಾಲ ಕೊಡೋದು. ಭೂಮಿ, ಈ ಲೋಕ, ಸೈತಾನ ನಿನಗೆ ಕೊಡೋದು. ಲಾಸ್ಟ್ ದಿನ ಹಿಡಿದು ನಿನ್ನ ಈ ಭೂಮಿಯಿಂದ ನರಕಕ್ಕೆ ಹೋಗ್ಬೇಕಂತ ಕೊಡೋದು. ನರಕಕ್ಕೆ ಹೋಗ್ಬೇಕಂತ ನಿನ್ಗೆ ಕೊಡೋದು. ಮಾತಾಡ್ಬಾರ್ದ, ಮಾತಾಡ್ಬಾರ್ದು. ಕೈ ಕಟ್ಕೋ, ಕಟ್ಬೇಕೆಲ್ಲ ಮಕ್ಕಳೆಲ್ಲ ಕೈ. ಹಲ್ಲೆಲೂಯಾ. ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ಯಾರೆ? ಒಂದು ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ ಬಂದಾಗ ಏನ್ ಮಾತಾಡೋದು ಗೊತ್ತಾ? ಬ್ರದರ್, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಸಿಸ್ಟರ್ ನಾವು ಫಾರಿನ್ ಹೋಗಕ್ಕಾಗಲ್ಲ. ಕ್ರೆಡಿಟ್ ಕಾರ್ಡ್ ಇದ್ರೇನೆ ಫಾರಿನ್ ಹೋಗಕ್ಕಾಗೋದು. ಕ್ರೆಡಿಟ್ ಯಾಕೆ? ಡೆಬಿಟ್ ಕಾರ್ಡ್ ಇಲ್ಲ ಅದಲ್ವಾ? ಡೆಬಿಟ್ ಕಾರ್ಡ್ ಅಂದ್ರೆ ಏನ್ ಹೇಳಿ, ನಮ್ ದುಡ್ಡನ್ನ ನಾವು ಗೀಚೋದು. ಕ್ರೆಡಿಟ್ ಕಾರ್ಡ್ ಅಂದ್ರೆ 45 ದಿನ ಕೊಡ್ತಾರೆ. 45 ದಿನದಲ್ಲಿ ನೀನು ಹಾರ್ಲಿಕ್ಸ್ನಾಗ್ಲಿ, ಒಂದು ಗಾಡಿ ಆಗ್ಲಿ, ಸೋಫಾಗಾಗ್ಲಿ ಇಸ್ಕೊಂಡು ಅವ್ರಿಗೆ ಬಡ್ಡಿ ಸಮೇತ 45 ದಿನ ಆದ್ಮೇಲೆ ಕೊಡ್ಬೇಕು. ಇದು ಕ್ರೆಡಿಟ್. ಡೆಬಿಟ್ಗೂ ಕ್ರೆಡಿಟ್ ಇರೋ ವ್ಯತ್ಯಾಸ. ಡೆಬಿಟ್ ಕಾರ್ಡ್ ಅಂದ್ರೆ ನಿನ್ನ ಹತ್ರ ಇರೋ ದುಡ್ಡನ್ನ ನೀನ್ ಗೀಸ್ತೀಯ. ಕ್ರೆಡಿಟ್ ಕಾರ್ಡ್ ಅಂದ್ರೆ ನಿನ್ ಸಾಲ ನಿನ್ ಬ್ಯಾಂಕ್ ಕೊಟ್ಬಿಟ್ಟು ಬಡ್ಡಿ ಸಮೇತ ಕೇಳ್ತದೆ. ನನ್ಗೆ ಗೊತ್ತಿರೋ ಒಂದು ಜಾನ್ ಬ್ರದರ್ ಅಂತಿದ್ದಾರೆ, ಅವ್ರ ಮನೆ ಕಟ್ಟೋರು 1 ಲಕ್ಷ ಇಸ್ಕೊಂಡ್ರು. ICIC ಬ್ಯಾಂಕ್ ಇಲ್ಲ, HDFC ಬ್ಯಾಂಕ್ ಇಲ್ಲ, ಅವಾಗ ಸಿಟಿ ಬ್ಯಾಂಕ್ ಅಂತಿತ್ತು. 1 ಲಕ್ಷಕ್ಕೆ ಅವ್ರು ಎಷ್ಟು ಕಟ್ಟಿರ್ಬೋದು ಗೊತ್ತಾ? 3,85,000 ಕಟ್ಟಿದ್ದಾರೆ. ಅರ್ಥ ಆಯ್ತಾ ಇಲ್ವಾ? ಆಮೇಲೆ ಸಾಲ ತಗೋ ಅಂತ ಹೇಳೋದು ನೀನು ಬಲಹೀನತೆ. ಸಾಲ ಮಾಡಿದ್ರೆ ಫಂಕ್ಷನ್ ಮಾಡಕ್ಕಾಗೋದು, ಸಾಲ ಮಾಡಿದ್ರೆ ಪ್ರೋಗ್ರಾಮ್ ಮಾಡಕ್ಕಾಗೋದು, ಸಾಲ ಮಾಡಿದ್ರೆ ಬರ್ತಡೇ, ಸಾಲ ಮಾಡಿದ್ರೆ ಮನೆ ಕಟ್ಟಕ್ಕಾಗೋದು. ನೀನು ಭ್ರಮೆ. ನಿನ್ ಸೈತಾನ ಊದಿರೋ ಪಿಚ್ಕುಟ್ಟಿರೋ ಮಾತುಗಳು ಲೋಕ ಹೇಳಿರೋದು. ಆಮೇಲೆ ಯಾರನ್ನ ಕೇಳಿ, ನನ್ನ ಇದ್ರಲ್ಲಿ ಸಾಲ ಇದೆಯಂತ ಯಾರನ್ನ ಹೇಳಿ? ಹಲ್ಲೆಲೂಯಾ. ಸಾಲ ಇದ್ರೆ ನಾ ಪರಲೋಕ ಹೋಗೋಣ, ಸಾಲ ಇಡ್ಲಾರ್ದೆ. ನನ್ನ ಮಾತು ಕೇಳು. ಬೈಬಲ್ ಏನ್ ಹೇಳ್ತದೆ ಗೊತ್ತಾ?
ನಿನ್ನ ಹತ್ರ ಏನಿದೆ ಈ ಕಡೆ ತಿರ್ಬೇಕಪ್ಪ ಮಕ್ಕಳು. ಸಿಸ್ಟರ್ ಕೂಗು ರಜಾ ಈ ಕಡೆ ತಿರ್ಗಿ. ನಾನು ಮಾತಾಡ್ತಾ ಇದ್ದೆ, ದೇವ್ರು ಮಾತಾಡ್ತಾರೆ, ನಮಗೆ ಎಲ್ಲ ತಿರ್ಬೇಕು. ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಕೇಳಿ. ಆಮೇಲೆ ಸಾಲ ಮಾಡೋಣ ಬಿಡಿ, ಸಾಲ ತಕೊಂಡು ಗೀಚ್ ಬಿಡೋಣ. ಆಮೇಲೆ ಹಲ್ಲೆಲೂಯಾ. ಕಾರ್ಡ್ ಕೊಟ್ಟು ತೇಚಿಲ್ಲ, ಕಾರ್ಡ್ ಗೀಚ್ ಬಿಟ್ರೆ ಮೊಬೈಲ್ ಕೊಡ್ತಾನೆ, ಕಾರ್ಡ್ ಗೀಚ್ ಬಿಟ್ರೆ ಕಾರ್ ಕೊಡ್ತಾನೆ, ಕಾರ್ಡ್ ಗೀಚ್ ಬಿಟ್ರೆ ಬ್ಯಾಂಕಲ್ಲಿ 18%, 11% ಹೌಸ್ ಲೋನ್, ಹೋಮ್ ಲೋನ್ ಕೊಡ್ತಾನೆ. ಆಮೇಲೆ ಗೋಲ್ಡ್ ಲೋನ್ ಬೇರೆ. ಹಲ್ಲೆಲೂಯಾ. ಇದೆಲ್ಲ ಏನು ಗೊತ್ತಾ? ವಾಕ್ಯಕ್ಕೆ ನೀನು ಯಾವಾಗ ವಿರುದ್ಧವಾಗಿ ನಡೀತೀಯ ಅವಾಗಲೇ ಪಾಪ. ವಾಕ್ಯನ ನೀನು ನೆರವೇರಿಸ್ರೇ ಕರೆಕ್ಟ್ ಆಗಿ ಪರಿಶುದ್ಧ ಜೀವಿತ. ನೀನು ವಾಕ್ಯವನ್ನ ಬಿಟ್ಟು, ವಾಕ್ಯವನ್ನ ಮೀರಿ, ವಾಕ್ಯವನ್ನ ಬಿಟ್ಟು ಯೋಚಿಸುವಾಗ ಪಾಪ ಮಾಡ್ತಾ ಇದೀಯ. ಪಾಪ ನರಕಕ್ಕೆ ಪ್ರಾಪ್ತ. ಪಾಪಕ್ಕೆ ಕೊಡುವ ಸಂಬಳ ಮರಣ. ಇದು ಸೈತಾನ್ ಗೊತ್ತು, ನಿನಗೆ ಯಾಕೆ ಗೊತ್ತಿಲ್ಲ? ದೇವರ ವಾಕ್ಯವನ್ನ ಮೀರೋದೇ ಪಾಪ, ದೇವರ ಆಜ್ಞೆಯನ್ನ ಮೀರೋದೇ ಪಾಪ, ದೇವರ ವಚನವನ್ನ ಬಿಟ್ಟು ಜೀವಿಸೋದೇ ಪಾಪ, ದೇವರು ಹೇಳಿದ್ದನ್ನ ಮಾಡದೇ ಇರೋದೇ ಪಾಪ. ನನ್ನ ಬೇಡ್ಕೋ, ನಾನು ನಿನಗೆ ಕೊಡ್ತೀನಿ. ಫಿಲಿಪ್ಪ ಗ್ರಂಥ 4:19 ಹೇಳ್ತೇನೆ, ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ತಂದೆಯಾದ ದೇವರು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. ಪ್ರತಿಯೊಂದು ಕೊರತೆ. ಕೇಳಿ, ನಿಮ್ಗೆ ಹಣದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಫೈನಾನ್ಷಿಯಲ್ ಬಗ್ಗೆ. 2007-8ರಲ್ಲಿ 4.5 ಲಕ್ಷ ಸಾಲಕ್ಕೆ ಸಿಕ್ಕಾಕೊಂಡೆ ನಾನು. ಎಷ್ಟು ಲಕ್ಷ? ಮನೆ ಜೀವನದಲ್ಲಿ ಒಂದು ಮನೆ ಕಟ್ಟಿದೆ, ಸೀಟ್ ಮನೆ, ಸಾಲ ಮಾಡಿಲ್ಲ. ಮದುವೆ ಮಾಡ್ಕೊಂಡಿದ್ದೆ, ಸಾಲ ಮಾಡಿಲ್ಲ. ಪಲ್ಸರ್ ಗಾಡಿ ಇಸ್ಕೊಂಡಿದ್ದೆ, ಸಾಲ ಮಾಡಿಲ್ಲ. ಏನ್ ಮನೆ ಕಲರ್ ಟಿವಿ ತಂದಿದೆ, ಸಾಲ ಮಾಡಿಲ್ಲ. ಏನಕ್ಕೂ ಸಾಲ ಮಾಡಿಲ್ಲ. ಅದು ಏನ್ ಸಾಲಗಾರ ಆಗೋದು ನನಗೆ 2007ರಲ್ಲಿ ಗೊತ್ತಿಲ್ಲ. ಆಮೇಲೆ ಒಡವೆಗಳೆಲ್ಲ ಹೋಯಿತು, ಸಾಲ ತೀರ್ಲಿಲ್ಲ. ಅಂಗಡಿಯಲ್ಲಿ ಐಟಮ್ ಎಲ್ಲ ಖಾಲಿ ಆಯ್ತು, ಸಾಲ ತೀರ್ಲಿಲ್ಲ. ಕೆಲವರು ಮನುಷ್ಯರು ದುಡ್ಡು ಕೊಟ್ಟರು, ಅದನ್ನು ಕೊಟ್ಟೆ ಸಾಲ ತೀರ್ಲಿಲ್ಲ. ಸಾಲ ಮಾತ್ರ ಹಂಗೆ ಇದೆ. ನಾನು ಏನೇನೋ ಮಾಡಿ ಅವ್ರ ಹತ್ರ ಇಸ್ ಇವ್ರು ಕೊಡ್ತಾ ಇದ್ದೀನಿ, ಇವ್ರ ಹತ್ರ ಇಸ್ ಅವ್ರು ಕೊಡ್ತಾ ಇದ್ದೀನಿ, ಸಾಲ ಹಂಗೆ ಇದೆ, ಜಾಸ್ತಿ ಬೆಳೀತಾನೆ ಇದೆ, ಬಡ್ಡಿ ಹೋಗ್ತಾ ಇದೆಯಲ್ಲ. ಕಡೆಗೆ ನಾನು ನಮ್ಮ ಹೆಂಡತಿ ದೇವರು ಪಾದಗಳನ್ನ ಹಿಡಿದೀನಿ. ನನ್ನನ್ನ ದೇವರು ಯೆಶಾಯ ಗ್ರಂಥ 30ನೇ ಅಧ್ಯಾಯದಲ್ಲಿ 1, 2, 3ನೇ ವಚನದಲ್ಲಿ ನನ್ನನ್ನು ಸಂಧಿಸ್ತಾ. ಯೆಶಾಯ ಗ್ರಂಥ 1ನೇ ಅಧ್ಯಾಯ 30ನೇ ಅಧ್ಯಾಯ 1, 2, 3ನೇ ವಚನದಲ್ಲಿ ನನ್ನನ್ನು ಸಂಧಿಸ್ತಾ. ಏನಂತಿತ್ತಂದ್ರೆ ಅಲ್ಲಿ, ನೀವು ನನ್ನನ್ನ ಕೇಳಿದಿರಾ ಒಂದು ಉಪಾಯನ ಮಾಡ್ಕೊಂತೀರ. ಏನಂತ ಉಪಾಯನ ಮಾಡ್ಕೊಂಡು ನಿಮ್ಮ ಕಷ್ಟಗಳನ್ನ ನೀವೇ ಸಾಲ್ವ್ ಮಾಡ್ಕೊಳಕ್ ನೋಡ್ತೀರಾ ಅಂತಿದೆಯಾ. ನನ್ನನ್ನು ಕೇಳಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ನನ್ನ ಪರ್ಮಿಷನ್ ಕೇಳಲ್ಲ, ನಾನು ಒಂದು ಮಾತು ಕೇಳೋಣ ದೇವ್ರನ್ನ, ಅದನ್ನ ಕೇಳ್ಬಿಟ್ಟು ಮುಂದಕ್ಕೆ ಹೋಗೋಣ, ಒಂದು ಪ್ರೇಯರ್ ಮಾಡೋಣ, ಒಂದು ಉಪವಾಸ ಮಾಡೋಣ, ದೇವ್ರ ಆಲೋಚನೆನ ಕೇಳಲ್ಲ ಅನ್ನಲ್ಲಂತೆ. ಅವರೇ ಒಂದು ಉಪಾಯ ಮಾಡ್ಕೊಂತಾರಂತೆ, ಅವರೇ ಒಂದು ಆಲೋಚನೆ ಮಾಡ್ಕೊಂತಾರಂತೆ. ಅಣ್ಣ ಹತ್ರ ಇಸ್ಕೊಳ್ಳೋಣ, ಬ್ಯಾಂಕ್ ಹತ್ರ ಇಸ್ಕೊಳ್ಳೋಣ, ಒಡವೆ ಕೊಟ್ಬಿಟ್ಟು ಇಸ್ಕೊಳ್ಳೋಣ, ಸಾಲ ಮಾಡಿ ಇಸ್ಕೊಳ್ಳೋಣ, ಪಕ್ಕದ ಮನೆಯವ್ರ ಹತ್ರ ಇಸ್ಕೊಳ್ಳೋಣ, ಸ್ನೇಹಿತರ ಹತ್ರ ಇಸ್ಕೊಳ್ಳೋಣ ಅಂತ ಇಸ್ಕೊಂಡ್ಬಿಟ್ಟು ಕೊಡ್ತಾರೆ. ಸಾಲದಲ್ಲಿ ಸಿಕ್ಕಾಕೊಂತಾರೆ. ಸಡನ್ಲಿ ಅವರು ಈಗಲೇ ಬೇಕು ಅಂತಾರೆ. ಏನ್ ಮಾಡ್ತೀರಿ ಗೊತ್ತಾ? ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಬರ್ತೀರಿ. ಯಾಕೆ ಗೊತ್ತಾ? ಅದು ಸಾಲಗಾರ ಮನೆ ಹತ್ರ ಬರ್ತಾರೆ. ಯಾಕೆ ಆ ನೆಮ್ಮದಿ ತೆಗೆದಾಕೋ ಜೀವನ? ಯಾಕೆ? ಮಕ್ಕಳಿಗೆ ಬೇರೆ ಸುಳ್ಳು ಹೇಳ್ಕೊಡ್ತೀರ. ಅವ್ರು ಬಂದ್ರೆ ಇಲ್ಲ ಅಂತ ಹೇಳ್ಬಿಡು. ನೋಡಿ, ಮಕ್ಕಳು ಸುಳ್ಳು ಹೇಳ್ಬೇಕು. ಸಮಾಧಾನ ಇರಲ್ಲ, ನಿದ್ರೆ ಬರಲ್ಲ, ಆರೋಗ್ಯ ಇರಲ್ಲ, ಸಂತೋಷ ಇರಲ್ಲ, ನೆಮ್ಮದಿ ಇರಲ್ಲ. ಬಡ್ಡಿ ಕಟ್ಟಬೇಕು, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಇದಿಷ್ಟಿದೆ, ಅದಷ್ಟಿದೆ, ಮಕ್ಕಳಿಗೆ ಆಸೆ ಪೂರೈಸಕ್ಕಾಗಲ್ಲ, ಬಡ್ಡಿ ಹೋಗ್ತಾ ಇರಲ್ಲ. ನೀನ್ ಬರೋ ಲಾಭನ ದೇವ್ರು ಕೊಟ್ಟಿರೋ ಆಶೀರ್ವಾದ ಎಲ್ಲ ಅಲ್ಲಿ ಕೊಟ್ಬಿಡ್ತಾ ಇದೀಯ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, ರೋಮಪುರ 13:8. ರೋಮನ್ ಚಾಪ್ಟರ್ 13:8. 13:8. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಹಣದ ಸಾಲವೇ ಹೊರತು ಬೇರೆ ಯಾವ ಸಾಲ ಇರಬಾರದು. ಎಚ್ಚರಿಕೆ ಅರ್ಥ ಈ ವಾಕ್ಯ ಇಷ್ಟೇನಾ? ಇದ್ದವ್ರಿಗೆ ಅರ್ಥ ಆಗಿಲ್ವಾ? ಏನ್ ಹೇಳಿದ್ದೇಳಿ ದೇವರು?
ಒಬ್ಬರನ್ನೊಬ್ರು ಪ್ರೀತಿಸುವ ಸಾಲ ಹೊತ್ತು, ಪಕ್ಕದ ಮನೆ ಅಕ್ಕ ಮನೆಯವರನ್ನ ಪ್ರೀತಿಸುವ ಸಾಲ ಹೊತ್ತು, ನೆರೆಹೊರೆಯವರನ್ನ ಅಕ್ಕ ತಂಗಿನ ಪ್ರೀತಿಸುವ ಸಾಲ ಹೊತ್ತು ಬೇರೆ ಯಾವ ಸಾಲ ಅಂತ ಎಷ್ಟು ಚೆನ್ನಾಗಿ ದೀರ್ಘ ತೆಗಿತಾರೆ ನೋಡಿ ಪೌಲ. ಯಾವ ಸಾಲ ನಿನ್ಗಿರ್ಬಾರ್ದು. ನೀನ್ ವಾಕ್ಯನ ಮೀರಿದ್ರೆ ಖಂಡಿತ ಸೈತಾನ ಎದುರಾಗ್ತಾನೆ ಪಕ್ಕ. ಸೊ ನಿನ್ಗೆ ಪ್ರೀತಿಸುವ ಸಾಲ ಮಾತ್ರ ಇರಬೇಕು. ಫೈನಾನ್ಷಿಯಲ್ ಸಾಲ, ಸೇಫ್ ಸಾಲ ಚೀಟಿ ಎತ್ಕೊಂತೀಯ, ಕಟ್ಟಲ್ಲ. ಯೇಸು ಸ್ವಾಮಿ ಬಂದ್ಬಿಟ್ಟ, ಏನ್ ಮಾಡ್ತೀಯ? 1 ಲಕ್ಷ ರೂಪಾಯಿ ಚೀಟಿ ಸುಮ್ಮನೆ ಹೇಳ್ತೀನಿ ನಿಮ್ಗೆ, ಎತ್ಕೊಂಡ್ಬಿಟ್ಟೆ. 2 ಚೀಟಿ ಕಟ್ಬಿಟ್ಟು 3 ಚೀಟಿ ಕಟ್ಬಿಟ್ಟು ಆಮೇಲೆ ಒಂದು 5 ಚೀಟಿ ಕಟ್ಟಿದ್ವಿ. ಯೇಸು ಸ್ವಾಮಿ ಬಂದ್ಬಿಡ್ತಾನೆ, ಏನ್ ಮಾಡ್ತೀಯ? ಅದು ಅರ್ಜೆಂಟ್ ಚೀಟಿನೋ ಓನರ್ ಚೀಟಿ ನಮ್ಗೆ ಅದು ಬೇಡ, ಎತ್ಕೊಂಡ್ಬಿಡ್ತೀಯ. ಯೇಸು ಸ್ವಾಮಿ ಬಂದ್ಬಿಟ್ಟ, ಏನ್ ಮಾಡ್ತೀಯ? ಸೈತಾನ ಅಲ್ಲಿ ಇಟ್ಕೊಂತಾರೆ ಚೆಕ್ ಪೋಸ್ಟ್ ಅಲ್ಲಿ. ಚೆಕ್ ಪೋಸ್ಟ್ ಇದೆ ಗೊತ್ತಾ ನಿಮ್ಗೆ? ಭೂಮಿಗೂ ಆಕಾಶಕ್ಕೂ ಚೆಕ್ ಪೋಸ್ಟ್ ಇದೆ, ಪರಲೋಕಕ್ಕೂ ಭೂಮಿಗೂ. ಆಮೇಲೆ ನೀನ್ ನರಕಕ್ಕ ಪರಲೋಕಕ್ಕ, ನನಗ ಯೇಸುಗ, ಬೆಳಕಿನ ರಾಜ್ಯಕ್ಕ ಕತ್ತಲೆ ಲೋಕಕ್ಕ ಏನಿದೆ ಅಂತ ಚೆಕ್ ಮಾಡಿ ನೀನ್ ಈ ಕಡೆ ಹೋಗಂತಾನೆ. ಈ ಕಡೆ ಹೋಗು, ಈ ಕಡೆ ಹೋಗು, ಈ ಕಡೆ ಹೋಗು. ಯಾರೋ ಒಬ್ಬೊಬ್ರು ಮಾತ್ರ ಈ ಕಡೆ ಹೋಗುದು, ಯೇಸುವಿನ ಕಡೆಗೆ. ಚೆಕ್ ಪೋಸ್ಟ್ ಬಿಡೋದೇ ಇಲ್ಲ ಸೈತಾನ. ವಾಕ್ಯ ಇದೆ, ಅದೆಲ್ಲ ಕೊಡ್ತೀನಿ, ವಾಕ್ಯ ಕೊಡ್ತೀನಿ. ಏನ್ 13ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಒಬ್ಬರನ್ನೊಬ್ಬರು ಪ್ರೀತಿಸುವ ಸಾಲವೇ ಹೊರತು ಬೇರೆ ಸಾಲ ನಿಮ್ಗಿರ್ಬಾರ್ದು. ಹೇಳು, ಏನೇನ್ ಸಾಲ ಇಟ್ಕೊಂಡಿದ್ಯಾ? ಆಮೇಲೆ ಬ್ಯಾಂಕ್ ಅಲ್ಲಿ, ಚೀಟಿಯಲ್ಲಿ, ಆಮೇಲೆ ಇನ್ಸ್ಟಾಲ್ಮೆಂಟ್, ಫ್ರಿಜ್ ತಗೊಂಡಿರೋದು, ವಾಷಿಂಗ್ ಮಿಷಿನ್ ತಗೊಂಡಿರೋದು. ಏ ಸ್ವಾಮಿ ಬಂದ್ಬಿಟ್ಟ, ಹೆಂಗ್ ತೀರಿಸ್ತೀಯ ನೀನು? ಹೆಂಗ್ ಕೊಡ್ತೀಯ ಅದೆಲ್ಲ? ಇವತ್ತಿಂದ ಒಂದೇ ಪ್ರೇಯರ್ ಮಾಡು, ಅಪ್ಪ ನನಗೆ ಸ್ವಲ್ಪ ಟೈಮ್ ಕೊಡಪ್ಪ. ಏನಂತೀಯ? ನನ್ ಟೈಮ್ ಕೊಡಪ್ಪ. ಗೊತ್ತಿದ್ದೀರ ವಾಕ್ಯ, ಗೊತ್ತಿದ್ದು ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ತೀರ್ಸೋದಕ್ಕೆ ಸಹಾಯ ಮಾಡಂತೇಳಿ. ನಿಜವಾಗ್ಲೂ ನನಗೂ ನನ್ನ ಹೆಂಡತಿ ಕೊಟ್ಟಿರೋ ದೇವರು ನೀನು ಕೊಡ್ತಾನೆ. 2008 ಪ್ರೇಯರ್ ಮಾಡಿದ್ರೆ 2009 4 ಲಕ್ಷ ಸಾಲ ದೇವರು ತೀರಿಸಿದ. ಸೈತಾನ ಹೇಳ್ತಾರೆ, ನಾ ಪ್ರೇಯರ್ ಮಾಡ್ತಾ ಇದ್ರೆ ನೀನ್ 4 ಲಕ್ಷ ಕೊಟ್ಬಿಟ್ರೆ ಮನೇಲಿ ಎಷ್ಟು ಪ್ರಾಬ್ಲಮ್ ಇದೆ. ಮನೇಲಿ ಏನಂದ್ರೆ ಏನ್ ಸರಿ ಇಲ್ಲ, ಪಂಪ್ ಸೆಟ್ ರಿಪೇರಿ ಆಗಿದೆ, ಟಿವಿ ರಿಪೇರಿ ಆಗಿದೆ, ಫ್ರಿಜ್ ರಿಪೇರಿ ಆಗಿದೆ, ನೀರತ್ತು ಮೋಟರ್ ರಿಪೇರಿ ಆಗಿದೆ. ಏನ್ ಮಾಡ್ತೀಯ? ಅದೆಲ್ಲ ಯಾಕೆ? ಅಂಗಡಿಯಲ್ಲಿ ವ್ಯಾಪಾರ ಇಲ್ಲ, ವಸ್ತುಗಳಿಲ್ಲ, ನೀನ್ ಅಂಗಡಿ ಇನ್ವೆಸ್ಟ್ಮೆಂಟ್ ಮಾಡೋಕೆ 1 ಲಕ್ಷ ಬೇಕಂತ ನನ್ನ ಹತ್ರ ಹುಡುಕ್ತಾ ಇದೆ ಕಿವಿಯಲ್ಲಿ ಪ್ರೇಯರ್ ಮಾಡೋದು ಸೈತಾನ. ನನ್ನ ಕೆಲಸ ಅದಲ್ಲ, ನನ್ನ ಕೆಲಸ ನಂಬೋದು. ನನ್ನ ಕೆಲಸ ಯಾರನ್ನ? ಯೇಸುನ ನಂಬಿ ಪ್ರೇಯರ್ ಮಾಡೋದು, ಕೊಡೋದು ಯೇಸು ಕೆಲಸ, ನಿಂದು ನನ್ನಲ್ಲ. ಹೋಗೋ ಹೋಗೋ. ಹಂಗೆ ಹೇಳ್ತಾ ಇದೆ. ಪ್ರೇಯರ್ ಮಾಡೋರೆಲ್ಲ ಡೌಟ್ ಹುಟ್ಟಿಸ್ತಾ ಇದ್ದ, ಎಲ್ಲಿ ಕೊಡ್ತಾನೆ 4 ಲಕ್ಷ ನಿನ್ ಸಾಲ ದೇವ್ರು? ಮನೆಗೆ ಇಷ್ಟು ಬೇಕು, ಇನ್ನ ನಿನ್ ಲೈಫ್ ಇಷ್ಟು ಬೇಕು, ಊಟಕ್ಕೆ ಇಷ್ಟು ಬೇಕು, ಪ್ರೆಗ್ನೆನ್ಸಿ ಆದ್ರೆ ಇನ್ನು ಮುಂದಕ್ಕೆ ಅದಕ್ಕೆಲ್ಲ ಬೇಕು. ಏನ್ ಮಾಡ್ತೀಯ? ಎಲ್ಲ ನನ್ನ ಹತ್ರ ಕೂಗ್ತಾ ಇದ್ದ. ಆಮೇಲೆ ಕೂಗ್ತಾ ಇದ್ದ. ನಾನು ಇಷ್ಟೇ ಹೇಳ್ತಾ ಇದ್ದೆ, ದೇವರಿದ್ದಾರೆ. ನಾ ಕೊಡೋದು ನನ್ನ ಕೆಲಸ ಅಲ್ಲ, ಬೇಡೋದು ನನ್ನ ಕೆಲಸ, ನಂಬೋದು ನನ್ನ ಕೆಲಸ, ಕೊಡೋದು ದೇವ್ರದು. ದೇವ್ರಿಗೆ ಇಷ್ಟೇ ಹೇಳಿದೆ, ಅಪ್ಪ ಇದೊಂದು ಸಾರಿ ನಾನು ಸಾಲ ತೀರಿಸ್ಕೊ, ಇನ್ನು ಯಾವತ್ತು ನನ್ನ ಲೈಫಲ್ಲಿ ಸಾಲ ಮಾಡಿ. ಏನಾರ ಬೇಕಾದ್ರೆ ನಿನ್ನನ್ನು ಕೇಳ್ತೀನಿ, ಏನಾರ ಬೇಕಾದ್ರೆ ನಿನ್ಗೆ ಆಪ್ಷನ್ ಇಡ್ತೀನಿ, ನಿನಗೆ ಮೊರೆ ಇಡ್ತೀನಿ, ಕೊಡೋ ತನಕ ಸುಮ್ಮನೆ ಇರ್ತೀನಿ. ಕೊಟ್ಟಿಲ್ವಾ ನೀನ್ ಚಿಂತ ಇಲ್ಲ, ಬಿಟ್ಬಿಟ್ಟು ಸಮಾಧಾನವಾಗಿರ್ತೀನಪ್ಪ. ಅಷ್ಟೇ ತೃಪ್ತಿಕರ ಜೀವನ ಇರಬೇಕು. ಕಳವಳ, ಬೇಸರ, ಅವನಿಗೆ ನೋಡಿದ್ರೆ ಅದೇ ಬರೋದು, ನಿಮ್ಗ ಸಾಲನೇ ಬರೋದು. ಪಾಪಿ ಅನ್ನೋ ಹೆಸರು ಬರ್ತದೆ, ನರಕನೇ, ಮರಣನೇ, ಶಿಕ್ಷೆ. ನನ್ನ ಮಾತು ಕೇಳಿ, ದಯಮಾಡಿ ದೇವರ ವಾಕ್ಯ ಶೂಟ್ ಆಗಿ ನಿನ್ನ ಹತ್ರ ಮಾತಾಡ್ತಾ ಇದೆ, ನಿನ್ನ ಹೃದಯದಲ್ಲೇ ಮಾತಾಡ್ತಾ ಇದೆ, ನಿನ್ನ ಕಿವಿಯಲ್ಲೇ ಮಾತಾಡ್ತಾ ಇದೆ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಮಾತಾಡ್ತಾ ಇದೆ. ಯಾರು 2-3 ಮಾತಾಡ್ತಾ ಇಲ್ಲ, ದೇವ್ರು ಎಲ್ಲಾರ್ಗೂ ಮಾತಾಡ್ತಾ ಇದ್ದಾರೆ. ದೇವ್ರು ಮಾತಾಡಿದ್ರೆ ಎಲ್ಲಾರ್ಗೂ ಮಾತಾಡೋದು. 4 ಜನರ ಲೆಕ್ಕ ಇಟ್ಕೊಂಡು ದೇವ್ರು ಮಾತಾಡಲ್ಲ. ಇಲ್ಲಿ ಬಂದ್ರೆ ಒಂದು ಕುಟುಂಬ ಇಟ್ಕೊಂಡು ದೇವ್ರು ಮಾತಾಡಲ್ಲ. ಎಲ್ಲಾ ಕುಟುಂಬಗಳಿಗೂ, ಎಲ್ಲಾ ವಿಶ್ವಾಸಿಗಳಿಗೂ ಅನ್ವಯ ಆಗ್ಬೇಕು. ಇದರಲ್ಲಿ ಪ್ರಾರ್ಥನೆ ಪ್ರಾಮುಖ್ಯತೆ ಇದೆ. ಮತ್ತಾಯ ಗ್ರಂಥ 5ನೇ ಅಧ್ಯಾಯ 25-26ನೇ ವಚನ ಓದಿ. ಮ್ಯಾಥ್ಯೂ ಚಾಪ್ಟರ್ 5 25-26. ಮ್ಯಾಥ್ಯೂ ಮತ್ತಾಯ ಗ್ರಂಥ 5ನೇ ಅಧ್ಯಾಯ 25-26 ವಚನ. ಮ್ಯಾಥ್ಯೂ ಚಾಪ್ಟರ್ 5 25-26. ನಿನ್ನ ವಾದಿಯ ಸಂಗಡ ಇನ್ನು ದಾರಿ ಅಂದ್ರೆ ಪರಲೋಕಕ್ಕೆ ಹೋಗೋ ದಾರಿ. ಎಲ್ಲಿಗೆ ಹೋಗೋ ದಾರಿ? ಪರಲೋಕಕ್ಕೆ ಹೋಗೋ ದಾರಿಯಲ್ಲಿ ಇರುವಾಗಲೇ ಆ ವಾದಿಯ ಕೂಡ, ಸೈತಾನ ಕೂಡ, ಈ ಲೋಕದ ಕೂಡ, ಈ ಲೋಕ ಸಾಲ ಕೊಡೋದು ಯಾರು ಕೇಳಿದ್ ನಿಮ್ಗೆ ನಾನು? ಈ ಲೋಕ, ಸೈತಾನ. ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಲೋನ್ ಕೊಡ್ತದೆ ನಿಮ್ಗೆ ಫ್ರೀಯಾಗಿ 5 ಲಕ್ಷ 3 ಲಕ್ಷ, ಅದೆಲ್ಲ ಸಾಲ ಅಲ್ಲ. ಈಗಲೇ ಹೇಳ್ತೀನಿ,
ನಿನ್ಗೆ ಯಾರನ್ನ ಒಂದು ಗಿಫ್ಟ್ ಕೊಡ್ತಾರೆ, ಒಂದು ಇದು ಕೊಡ್ತಾರೆ, ಅದೆಲ್ಲ ಸಾಲ ಅಲ್ಲ. ಈಗಲೇ ಹೇಳ್ತೀನಿ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ, ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ನಿನ್ಗೆ ಯಾರನ್ನ ಗಿಫ್ಟ್ ಆಗಿ ಕೊಟ್ರೆ ಅದು ಸಾಲ ಅಲ್ಲ. ನೀನ್ ಕೇಳಿಸ್ಕೊಂತಿಯಲ್ಲ, ಕೊಡ್ತೀನಿ ಅಂತ ಅದು ಸಾಲ. ಕೇಳ್ಬಿಟ್ಟು ಕೊಡೋಣ ಕೊಡಿ ಅಂತ ಬ್ಯಾಂಕಲ್ಲೋ ಮನುಷ್ಯರ ಹತ್ರನೋ ಸೇಟ್ ಹತ್ರ ಅದು ಸಾಲ. ನಿನ್ಗೆ ಯಾರನ್ನ ಗಿಫ್ಟ್ ಆಗಿ ಕೊಟ್ರೆ ಅದು ಸಾಲ ಅಲ್ಲ. ಪ್ರಾಪರ್ಟಿ ಆಗಲಿ, ದುಡ್ಡಾಗ್ಲಿ, ಒಂದು ಒಡವೆ ಆಗಲಿ, ಒಂದು ವಸ್ತು ಆಗಲಿ ನಿಮ್ಗೆ ಗಿಫ್ಟ್ ಆಗಿ ಕೊಟ್ರೆ ಅದು ಸಾಲ ಅಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೀನು ಕೇಳ್ಬಿಟ್ಟು ಇಸ್ಕೊಂಡು ಕೊಡ್ತೀನಿ ಅಂತ ಹೇಳಿದಲ್ಲ, ಅದು ಮಾತ್ರ ಸಾಲ. ಸುರಿಟಿ ಕೊಟ್ಟು ಇಸ್ಕೊಂಡಲ್ಲ, ಮಾತು ಒಡಂಬಡಿಕೆ ಮಾಡ್ಕೊಂಡು ಇಸ್ಕೊಂಡಲ್ಲ, ಅದು ಸಾಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಓದಿ, ವಾದಿಯ ಸಂಗಡ ಇರುವಾಗಲೇ ಅವನ ಕೂಡ ಕೇಳಿ ನನ್ನ ಮಾತು ಕೇಳಿ. ಯೇಸು ಕ್ರಿಸ್ತನಿದ್ರು, ಶಿಷ್ಯರಿದ್ರು, ಎಲ್ಲಾ ಕೆಲಸ ಮುಗಿದು ಇನ್ನೇನು ಕರ್ತನ ಭೋಜನ ಕೊಡ್ಬೇಕು, ಶಿಲ್ಬೆಗೆ ಒಡೆಯಲ್ ಕೊಡ್ಬೇಕು, ಹಿಡ್ಕೊಂಡು ಹೋಗ್ಬೇಕು, ಎಲ್ಲ ಮುಗೀತು. ಇನ್ನ ಕರ್ತನ ಭೋಜನ ಕೊಡ್ಬೇಕು ಶಿಷ್ಯರಿಗೆ. ಈಗ ಲೋಕಾಧಿಪತಿ ಬರ್ತಾನೆ. ಏನಂದ? ಈಗ ಲೋಕಾಧಿಪತಿ ಬರ್ತಾನೆ. ಯಾರು ಈಗ ಲೋಕಾಧಿಪತಿ? ಎಲ್ಲರೂ ಹೇಳಿ, ಭಯ ಪಡಬೇಡಿ. ಬರ್ತಾನೆ. ಅವನು ಬೇಕಾಗಿರೋದು ನನ್ನ ಹತ್ರ ಯಾವುದೂ ಇಲ್ಲ. ಹೆಂಗಿದ್ದ ಯೇಸು ಕ್ರಿಸ್ತನ ಗೊತ್ತಾ? ಭೂಮಿಯಲ್ಲಿ ಒಬ್ಬರ ಹತ್ರ ಸಾಲ ಕೇಳಿಲ್ಲ, ಮನೆ ಕಟ್ಕೊಂಡಿಲ್ಲ, ಮದುವೆ ಮಾಡ್ಕೊಂಡಿಲ್ಲ, ಯಾವುದೇ ಊಟ ತಿನ್ನೋದು ಅಷ್ಟೇ, ಸೇವೆ ಮಾಡೋದು, 2 ಬಿಟ್ಟು ಬೇರೆ ಏನು ಮಾಡಿಲ್ಲ. ಈಗ ಲೋಕಾಧಿಪತಿ ಬರ್ತಾನೆ. ಅವನು ಬೇಕಾಗಿರೋದು ನನ್ನ ಹತ್ರ ಒಂದೂ ಇಲ್ಲ. ವಾಕ್ಯ ಏನ್ ಹೇಳ್ತದೆ? ಮತ್ತಾಯ ಗ್ರಂಥ 5ನೇ ಅಧ್ಯಾಯ 24-25ನೇ ವಚನ, ನೀನು ಮಾರ್ಗದಲ್ಲಿ ಇರುವಾಗಲೇ ಪರಲೋಕದ ಮಾರ್ಗನ ಹಿಡಿದಿದೆಯಲ್ಲ, ದೀಕ್ಷಾಸ್ಥಾನ ತಗೊಂಡಾಗ ಆ ಮಾರ್ಗದಲ್ಲಿ ಇರುವಾಗಲೇ ವಾದಿಯ ಸಂಗಡ ನೀನು ಬೇಗ ಕ್ಲಿಯರ್ ಆಗ್ಬಿಡು. ನೀನು ಹಂಗೆ ಹೇಳ್ಬೇಕು, ನನಗೆ ಬೇಕಾಗಿರೋದು ನನ್ನ ಹತ್ರ ಒಂದಿಲ್ಲ ಸೈತಾನ, ಗೆಟ್ ಔಟ್. ನನ್ನ ಬದುಕನ್ನ ಬಿಟ್ಟೋಗು, ನನ್ನ ಮುಂದ್ಗಡೆಯಿಂದ ತೊಲಗೋಗು, ನನ್ನ ಕುಟುಂಬನ ಬಿಟ್ಟೋಗು, ನನ್ನ ಮಕ್ಕಳನ್ನ ಬಿಟ್ಟೋಗು, ನನ್ನ ಹೆಂಡತಿನ ಬಿಟ್ಟೋಗು, ನನ್ನ ಮನೇನ ಬಿಟ್ಟೋಗು, ನನ್ನ ಸೇವೆಯನ್ನ ಬಿಟ್ಟೋಗು. ಗೆಟ್ ಔಟ್. ಗೇಟ್ ಪಾಸ್ ಕೊಡ್ಬೇಕು ನೀನು. ನಿನ್ನ ಹತ್ರ ಏನೇನಿದ್ರೆ, ನಿನ್ನ ಹತ್ರ ಇದೆಯಲ್ಲ, ನಿನ್ನ ಹತ್ರ ಕೆಟ್ಟ ಬುದ್ಧಿ ಇದೆಯಲ್ಲ, ನಿನ್ನ ಹತ್ರ ಕೆಟ್ಟ ಮಾತಿದೆಯಲ್ಲ, ನಿನ್ನ ಹತ್ರ ಜಗಳ ಆಡೋ ಬುದ್ಧಿ ಇದೆಯಲ್ಲ, ಸಾಲ ಮಾಡ್ಕೊಂಡಿದ್ಯಾ, ನಿನ್ನ ಹತ್ರ ಇದಿದೆ, ಆ ಹುಚ್ಚಿದೆ, ಈ ಬುದ್ಧಿ ಇದೆ, ಆ ಒಂದು ಆಗ್ಬಿಟ್ಟಿದೆ, ನಾನು ನಿನ್ನ ಹತ್ರ ಇರ್ತೀನಿ. ನಿನ್ನ ಹತ್ರ ಇದೆಯಲ್ಲ, ಸಾಲ ನಂದೇ, ಪಾನ್ ಪರಾಗ್, ಬೀಡಿ, ಸಿಗರೇಟ್ ನಂದೇ, ಕುಡಿತನ, ಜಗಳ ಮಾಡೋದು, ಬೈಯೋದು, ಕೆಟ್ಟ ಮಾತು ನಂದು, ನಿನ್ನ ಹತ್ರ ಇದೆ, ಕೊಟ್ಬಿಡು. ನಾನು ಡಿವೈಸ್ ಕೊಟ್ಬಿಡು, ನನ್ ಸಮಾನ ಕೊಟ್ಬಿಡು, ನಿನ್ನ ಹತ್ರ ಇದೆ, ಅದಕ್ಕೆ ನಾನು ಮಾಡ್ತೀನಿ. ವಾದಿಯ ಸಂಗಡ ಬೇಗ ಕ್ಲಿಯರ್ ಆಗಂತ ಹೇಳ್ತಾರೆ. ಮುಂದೆ ಓದಿ. ಇಲ್ಲದಿದ್ದರೆ ಆ ವಾದಿಯು, ಆ ಸೈತಾನ ನಿನ್ನ ಯೇಸು ಕ್ರಿಸ್ತನೆಂಬ ನ್ಯಾಯಾಧಿಪತಿಗೆ ಒಪ್ಪಿಸ್ಬಿಡ್ತಾನೆ. ಎಲ್ಲಿ ನಿಂತಿರ್ತಾನೆ ಅಂತ ಹೇಳಿದ್ರು ಓದ್ವಾರ? ಸೈತಾನ ಇಲ್ಲಿರ್ತಾರೆ, ವಿಶ್ವಾಸ ಇಲ್ಲಿರ್ತಾರೆ, ಜೀಸಸ್ ಇಲ್ಲಿರ್ತಾರೆ. ಯಾರಿಗೆ ಒಪ್ಪಿಸ್ತಾನಂತೆ? ಈ ವಾದಿ ಜೀಸಸ್ ಒಪ್ಪಿಸ್ತಾನಂತೆ. ಈ ಮನುಷ್ಯನ್ ನೋಡಿ ಹಿಂಗಿದ್ದಾನೆ, ಈ ತರ ಇದ್ದಾನೆ, ನಿನ್ ವಾಕ್ಯ ಕೇಳಿ ಕೇಳಿ ಈ ತರ ಮಾಡ್ದ ನೋಡು. ಬೀಡಿ ಕುಡಿದಿದ್ದಾನೆ, ಸಿಗರೇಟ್ ಕುಡಿದಿದ್ದಾನೆ, ಸಾಲ ಮಾಡ್ಕೊಂಡಿದ್ದಾನೆ, ಮೋಸ ಮಾಡಿದ್ದಾನೆ, ವ್ಯಭಚಾರ ಮಾಡಿದ್ದಾನೆ, ಅನೇಕ ಗಂಡಸನ್ನ ಇಟ್ಕೊಂಡಿದ್ದಾಳೆ, ಅನೇಕ ಹೆಂಗಸನ್ನ ಇಟ್ಕೊಂಡಿದ್ದಾಳೆ, ನೋಡು ಮೈ ಮಾರ್ಕೊಂಡಿದ್ದಾಳೆ, ನೋಡು ಲಂಚ ತಕೊಂಡಿದ್ದಾಳೆ, ನೋಡು ಸುಳ್ಳು ಹೇಳಿದ್ದಾನೆ, ನೋಡು ಅನ್ಯಾಯ ಮಾಡಿದ್ದಾನೆ ಅಂತ ಪ್ರತಿ ಕಕ್ಷಿಯಾಗಿ ನಿಂತಿದ್ದಾನೆ. ವಾದಿ ಅಂತಿದೆ ನೋಡ್ಕೊಳ್ಳಿ, ಓಲೆಕಾರ ಅಂತಿದೆ ನೋಡ್ಕೊಳ್ಳಿ, ನ್ಯಾಯಾಧಿಪತಿ ಇದೆ ಅಂತ ನೋಡ್ಕೊಳ್ಳಿ. 3 ಇದ್ದಾರೆ. ಎಷ್ಟು ಜನ ಇದ್ದಾರೆ? ವಿಶ್ವಾಸಿ ಇದ್ದಾರೆ, ಓಲೆಕಾರ ಇದ್ದಾನೆ, ದೇವದೂತರು ಇದ್ದಾರೆ, ಸೈತಾನ ಇದ್ದಾರೆ, ದೇವರು ಇದ್ದಾರೆ. 4 ಜನ ಇದ್ದಾರೆ ಆ ವಾಕ್ಯದಲ್ಲಿ. ವಿಶ್ವಾಸಿ, ದೇವದೂತರು, ವಿಶ್ವಾಸಿ, ಸೈತಾನ, ಯೇಸು ಸ್ವಾಮಿ, 4 ಜನ ಇದ್ದಾರೆ ವಾಕ್ಯದಲ್ಲಿ. ನೀನ್ ಮಾರ್ಗದಲ್ಲಿ ಅಂದ್ರೆ ಭೂಮಿಯಿಂದ ಪರಲೋಕಕ್ಕೆ ಹೋಗೋ ಮಾರ್ಗದಲ್ಲಿ ವಾದಿಯ ಸಂಗಡ ಬೇಗ ಏನಾಗ್ಬಿಡಬೇಕಂತ ನೀನು ಸಮಾಧಾನವಾಗ್ಬಿಡು. ಆಮೇಲೆ ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರರ ಕೈಗೆ ಒಪ್ಪಿಸಿಕೊಟ್ಟಾನು, ಆಗ ನೀನು ಸೆರೆಯಲ್ಲಿ ಬಿದ್ದಿ. ಕಂಟಿನ್ಯೂ. ನೀನು ಚೆನ್ನಾಗಿ ಕೇಳ್ಬೇಕು ಈ ಮಾತನ್ನ. ನೀನು ಒಂದು ಕಾಸು ಅಂದ್ರೆ ಏನು? ನನಗೆ ಹೇಳಿ, ನಿಮ್ಮಲ್ಲಿ ಯಾರಾದ್ರೂ ಕಾಸು ಅಂದ್ರೆ ಏನು? ಇವತ್ತಿನ ಮೆಸೇಜ್ ಏನು? ಇವತ್ತು ಟೈಟಲ್ ಏನು? ಕಾಸಿದೆಯಾ ವಾಕ್ಯದಲ್ಲಿ? ನೀನು ಒಂದು ಕಾಸನ್ನಾದ್ರೂ, 1 ರೂಪಾಯಿ ಆಗ್ಲಿ, 10 ರೂಪಾಯಿ ಆಗ್ಲಿ, 10,000 ರೂಪಾಯಿ ಅನ್ಬೇಡ, ಕೊಟ್ಬಿಡ್ಬೇಕು. ನನಗೆ ಈ ವಾಕ್ಯ ಮಾತಾಡಿದಾಗ ನನಗೆ ಯಾರು ಸಾಲ ಇದ್ರೆ ಹುಡ್ಕೊಂಡೋಗಿ ಕೊಟ್ಟೆ. ಅವ್ರು ಬೇಡ ಅಂದ್ರೆ ಕೈ ಮಡಿಸಿ ಬಿಟ್ಬಿಟ್ಟೆ. ಬೇಡ, ನಾನು ಕೇಳಿಬಿಟ್ಟು ಇಸ್ಕೊಂಡ್ರೆ ವಾಕ್ಯ ಮುಡ್ತೋ ಸಾಲದಲ್ಲಿ ನಾನು ಇರಬಾರ್ದು.
ಇಲ್ಲೇ ಕೂತಿರೋ ದರ್ಶನ್ ಬ್ರದರ್ ಅವ್ರಿಗೆ ಆಪೋಸಿಟ್ ಆಗಿ ಚೀಟಿ ಕೂಗಿದೆ, 2 ಚೀಟಿ ನನಗೆ ಬಂದು ಒಂದೇ ದಿನ. ದರ್ಶನ್ ಬ್ರದರ್ ಕೂಗಕ್ಕೆ ಬಂದಿದ್ದಾರೆ, ಕೋರ್ಟ್ಗೆ ದುಡ್ಡು ಕಟ್ಬೇಕು ಅವರು, ನನಗೆ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತು. ಆಮೇಲೆ ಇಲ್ಲೇ ಕೂತಿದ್ದಾರೆ ಬ್ರದರ್, ಅವ್ರಿಗೆ ಆಪೋಸಿಟ್ ಆಗಿ ಕೂಗಿ ಎತ್ಕೊಂಡು ಬಿಟ್ಬಿಟ್ಟು ಎತ್ಕೊಂಡು ನಾನು ಇದಿಸ್ಕೊಂಡೆ. ಒಂದು ವೇಳೆ ಸ್ವಾಮಿ ಬಂದಿದ್ರೆ ಆಮೇಲೆ ನಾನು ಕಟ್ಟಿರೋದು 15,000, ತಗೊಂಡಿರೋದು 70,000, 1,30,000 ಬಿಟ್ಟು ಎತ್ಕೊಂಡಿದ್ದೀನಿ. ಸ್ವಾಮಿ ಬಂದ್ಬಿಟ್ಟಿದ್ರೆ ಅಲ್ಲೆಲ್ಲೂಯಾ. ಸಾಲ ಕೊಡೋದು ತುಂಬಾ ಈಸಿ, ಫೋನ್ ಮಾಡ್ಬಿಟ್ಟು ಕೊಡ್ತಾರೆ. ನಾವು HDFC ಬ್ಯಾಂಕ್, ನಾವು ICICI ಬ್ಯಾಂಕ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಕೊಡ್ತೀನಿ, ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ. ಆ ಸಾಲ, ಈ ಸಾಲ, ಬ್ಯಾಂಕ್ ಲೋನ್, ಹೋಮ್ ಲೋನ್, ಚಿಲ್ಡ್ರನ್ಸ್ ಎಜುಕೇಶನ್ ಲೋನ್, ಹಲವಾರು ವಿಧದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಾಲ ಸಿಗ್ತದೆ ಗೊತ್ತಾ? ಒಂದೊಂದು ತಲೆಗೆ ಭಾರತದಲ್ಲಿ 44,000 ಸಾಲ ಇದೆ. ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ? ಪಾಪ್ಯುಲೇಷನ್ 138 ಕೋಟಿ ಜನ ಇದ್ದಾರೆ. 138 ಕೋಟಿಗೆ ಒಬ್ಬೊಬ್ಬರಿಗೂ 44,000 ಗೌರ್ಮೆಂಟು ಆಮೇಲೆ ಕಂಟ್ರೋಲ್ ಮಾಡಬೇಕು. ನೀನೇನು ಬೈತೀನಿ ಇಲ್ಲಾಂದ್ರೆ 44,000 ಇದೆ ಒಬ್ಬೊಬ್ಬರ ತಲೆ ಮೇಲೆ. ಒಬ್ಬೊಬ್ಬರ ಮೇಲೆ ಎಷ್ಟಿದೆ? ಆಮೇಲೆ ಬಿಡೋ, ದೇಶನೇ ಸಾಲ ಇದೆ, ಕೇಳ್ಬೇಕು ಮಕ್ಕಳು, ಕೈ ಕಟ್ಕೊಬೇಕು, ಅಲ್ಲೆಲ್ಲೂಯಾ, ತಿರುಗಬೇಕು, ಎಡಾಗ್ತಿಲ್ಲ ಅಂದ್ರೆ ಆಚೆ ಕಡೆ. ನಾವು ಎಲ್ಲ ಪ್ಲೇಸ್ ಚೇಂಜ್ ಮಾಡ್ಕೊಂಡಿದ್ದೀರ, ಮುಚ್ಚಿಕೊಂಡಿದ್ದೀರ, ನೋಡ್ತಾ ಇದ್ದೀವಿ ಒಬ್ಬೊಬ್ಬರನ್ನ. ಹಲ್ಲೆಲೂಯಾ. ಒಂದು ಕಾಸನ್ನಾದ್ರೂ ನೀನು ಉಳಿಸ್ತೀರ, ಅಲ್ಲಿಂದ ಬರೋದೇ ಇಲ್ಲ. ಯಾರು ಹೇಳ್ತಾರೆ ಈ ಮಾತು? ಯಾರು ಹೇಳಿದ್ ಗೊತ್ತಾ ಈ ಮಾತುಗಳು? ಯಾರ ಹತ್ರ ರೆಡ್ ಕಲರ್ ಲೆಟರ್ಸ್ ಇದೆ ಬೈಬಲ್ಗಳಲ್ಲಿ? ಕೆಲವರು ಬೈಬಲಲ್ಲಿ ರೆಡ್ ಕಲರ್ ಲೆಟರ್ಸ್ ಇದೆ ನೋಡಿ, ಹೊಸ ಪ್ರಿಂಟಿಂಗ್ ಅಲ್ಲಿ, ಎಡಿಟಿಂಗು, ಅದರಲ್ಲೆಲ್ಲ ರೆಡ್ ಕಲರ್ ಅಂತ ಬರ್ತಿದ್ದಲ್ಲ. ಜೀಸಸ್ ಹೇಳಿರೋದು, ಒರಿಜಿನಲ್ ಜೀಸಸ್ ಬಾಯಿಂದ ಬಂದಿರೋದು ರೆಡ್ ಕಲರ್ ಇರ್ತದೆ, ನೋಡ್ಕೊಳ್ಳಿ. ಅಲ್ಲಿ ಜೀಸಸ್ ಹೇಳಿದ್ದು, ನೀನು ₹1 ಅಲ್ಲಿ ಬಾಕಿ ಇಟ್ರೆ ಅಲ್ಲಿಂದ ನೀನು ಇಲ್ಲಿ ಬರಲ್ಲ. ಎಲ್ಲಿ ಬರಲ್ಲ? ಪರಲೋಕಕ್ಕೆ ಬರಲ್ಲ. ಹೇಳಿ, ಸಾಲ ಮಾಡೋರು ಪರಲೋಕಕ್ಕೆ ಹೋಗ್ತಾರಾ? ಹೋಗಲ್ಲ. ಫಸ್ಟ್ ಸಾಲ ತೀರ್ಸಕ್ ಮನಸ್ಸು ಮಾಡು. ಹೊಸ ಸಾಲ ಮಾಡಬೇಡ, ಹೊಸ ಸಾಲ ತಂಟೆಗೆ ಹೋಗ್ಬೇಡ ಪ್ಲೀಸ್. ನಿನ್ಗೆ ಏನಿದೆ ಅದ್ರಲ್ಲಿ ತೃಪ್ತಿ ಪಡು. ಯಾವ ಅಕ್ಕ ಏನನ್ನ ಅನ್ಕೊಳ್ಳಿ, ಯಾವ ತಮ್ಮ ಏನಿದೆ, ನಿಮ್ಮ ಮನೇಲಿ ಇಂಥ ಟಿವಿ ಇದೆ, ಇಂಥ ಸುದ್ದಿ ಅಂದ್ರೆ ಏನು? ನಮ್ ಪರಲೋಕ ಬೇಕು ನಮಗೆ. ಏಸು ನಂಬಿರೋದು ಅದಕ್ಕ, ಇಲ್ಲ ದೆವ್ವಗಳಿಬಾರ್ದಂತ ನಂಬಿದೀವಿ. ಏಸು ಏನು ನಂಬಿರೋದಿಲ್ಲ ನಾವೆಲ್ಲ? ಪರಲೋಕ ರಾಜ್ಯ, ನಿತ್ಯ ಜೀವ ಬೇಕು, ಐಸಾ. ಏನ್ ನಿನ್ ತಂಟೆ? ಏನಪ್ಪ ನಿನ್ ತಂಟೆ? ಬಾ ನಿನ್ ಜಾಗಕ್ಕೆ ಬಾ, ಎದ್ದೇಳು, ಬೇಗ ವಾಕ್ಯ ಕೇಳಿ ಎದ್ದೇಳು. ಅದೆಲ್ಲ ಮನೆ ಒಳಗಡೆ, ಇದು ಚರ್ಚು. ಎದ್ದೇಳ್ಬಿಡ್ಬೇಕು ಬೇಗ. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ವಾಕ್ಯ ಕೇಳಮ್ಮ ಚೆನ್ನಾಗಿ. ಆಮೇಲೆ 3 ವಾಕ್ಯ ಕೇಳಿದ್ರಲ್ಲ, 3 ವಾಕ್ಯ ಏನ್ ಹೇಳ್ತದೆ? ಸಾಲ ಮಾಡ್ಬೇಕಂತ, ಮಾಡಬಾರ್ದಂತ, ಪರಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ದ, ಹೋಗಲ್ಲ ಅಂತ ಹೇಳ್ತಿದ್ದ, ಸಾಲ ಮಾಡೋದು ಪಾಪ ಅಂತ ಹೇಳ್ತಿದ್ದ, ಇಲ್ಲ ಅಂತ ಹೇಳ್ತಿದ್ದ. ಸಾಲ ಮಾಡ್ಕೊಡೋದು ನೀನಲ್ಲ, ಲೋಕ ನಿನಗೆ ಕರೆದು ಬಿಟ್ಕೊಡೋದು. ತಕೋ. ಬ್ಯಾಂಕ್ ಕೊಡ್ತದೆ, ಗೌರ್ಮೆಂಟ್ ಕೊಡ್ತದೆ. ಸಾಲ ಡೇಂಜರ್, ಸಾಲ ಕೆಟ್ಟದ್ದು, ಸಾಲ ಪಾಪ. ಸಾಲ ಇದ್ರೆ ನೀನ್ ಪರಲೋಕ ಹೋಗಲ್ಲ. ಶೋರ್. ನೀನ್ ಹೆಂಗನ ಯಾವ ಪಾಸ್ಟರ್ನ ಕೇಳ್ಕೊ, ಪರಿಶುದ್ಧಾತ್ಮನ ಕೇಳ್ಕೊ, ಉಪವಾಸ ಮಾಡಿ ಕೇಳ್ಕೊ. ಕ್ಲಿಯರ್? ನನಗೆ ಕರೆಕ್ಟಾಗಿ ಗೊತ್ತಿರೋದೇ ನಿನ್ಗೆ ಹೇಳೋದು, ನಾನೇ ಉಪಯೋಗಿಸ್ತಾ ಇರೋದು, ನಾನೇ ಅನುಸರಿಸ್ತಿರೋದು. ನಿನ್ಗೆ ಬೋಧಿಸೋದು ಇಲ್ಲ, ನನಗೆ ಬೈಬಲ್ ಅಲ್ಲಿ ಅರ್ಥ ಆಗಿರೋದು ನಿನ್ಗೆ ಹೇಳೋದು ಇಲ್ಲ. ಆಮೇಲೆ 12 ವರ್ಷದಿಂದ ಸಾಲ ಇದ್ದಿದೆ. ಅದಕ್ಕಿಂತ ಮುಂಚೆ ನಾನು ಈ ಲೋಕಕ್ಕೆ ಸಾಲಗಾರ, ಒಂದು ರೀತಿ ಸಾಲಗಾರ. ದೇವ್ರು ಹೇಳಿದ್ರು, ಪ್ರೀತಿ ಮಾಡೋ ಸಾಲ ಬಿಟ್ಟು ಬೇರೆ ಯಾವ ಸಾಲ ನಿಮ್ಗೆ ಇರಬಾರ್ದಂದ್ರೆ ಹಣ ಸಾಲ ಇರ್ಬೋದಾ? ಹೇಳ್ರಿ ಬ್ರದರ್ ಸಿಸ್ಟರ್, ಎಲ್ಲಾರು ಮಾತಾಡಿ ದೇವ್ರ ಹತ್ರ. ದೇವ್ರು ಕೇಳ್ತಾ ಇದ್ರೆ ಹೇಳಿ, ಪ್ರೀತಿ ಮಾಡೋ ಸಾಲ ಬಿಟ್ಟರೆ ಬೇರೆ ಸಾಲ ಇರ್ಬಾರ್ದಂದ್ರೆ ನೀನ್ ದುಡ್ಡು ಸಾಲ ಇಟ್ಕೊಂಡಿದ್ಯಾ, ಮಾರ್ಕ್ಸ್ ಸಾಲ ಇಟ್ಕೊಂಡಿದ್ಯಾ? ಹೆಂಗ್ ಪರಲೋಕಕ್ಕೆ ಹೋಗ್ತೀಯಾ? ಯಾವಾಗ ನೀನ್ ಸರಿಪಡಿಸ್ಕೊಂತೀಯಾ? ಹೇಳಿ ನಿಮ್ಮ ಮನೆಗೆ ಹೋಗಿ ತಂದೆ ತಾಯಿಗಳಿಗೆ, ಹೇಳಿ ನಿಮ್ಮ ಮನೆಗೆ ಹೋಗಿ ಅಣ್ಣ ತಮ್ಮಂದರಿಗೆ, ಹೇಳಿ ನಿಮ್ಮ ಮನೆಯಲ್ಲಿ ಹೋಗಿ ವಿಶ್ವಾಸಿಗಳಿಗೆ ವಾಕ್ಯ ಹೀಗಿದೆ ವಿವರಿಸು. ನಿನ್ ಕೈಲಾಗಿದ ಮಟ್ಟಿಗೆ ವಿವರಿಸು. ನಂಬಿರೋ ಗಂಡನೋ ನಮ್ದೇ ಇರೋ ಹೆಂಡತಿನೋ ಇರ್ತಾರೆ, ಪರವಾಗಿಲ್ಲ, ವಿವರಿಸು. ಯಾವ್ದು ಸ್ಮೂತ್ ಆಗಿ ಅವ್ರ ಹತ್ರ ಇಂದ ಬಿಡಿಸ್ಕೋ. ಈ ಲೋಕದಿಂದ ತಪ್ಪಿಸ್ಕೋ, ಸೈತಾನಿಂದ ತಪ್ಪಿಸ್ಕೋ, ದುರಾತ್ಮದಿಂದ ತಪ್ಪಿಸ್ಕೋ. ಶತ್ರು ನಮ್ಮನ್ನ ಯಾವತ್ತು ತಿಳ್ಕೋ, ಈ ಲೋಕದಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ಬೇಕಂತಾನೇ ನರಕಕ್ಕೆ ಆಸೆ ಪಡ್ತಾನೆ. ಏನನ್ನ ಮಾಡಿ ನಿಮ್ಮನ್ನ ಫೈಂಡ್ ಔಟ್ ಮಾಡಿ, ನಿಮ್ಮನ್ನ ಹಿಡಿದು
ಯಾವುದೋ ರೀತಿ ಶಿಕ್ಷೆ, ಏನೋ ಒಂದು ಕುಡಿತನೋ, ಸಾಲನೋ, ಕಣ್ಣೀರೋ, ದುಃಖನೋ, ಡೈವರ್ಸೋ, ಯಾವುದ್ರಲ್ಲೂ ನೀನು ಪಾಪದಲ್ಲಿ ಬೀಳ್ಬೇಕು. ಒಂದು ಹೆಂಗಸಲನ್ನ ಬೀಳ್ಬೇಕು, ಒಂದು ಗಂಡಸಲನ್ನ ಬೀಳ್ಬೇಕು, ಒಂದು ಕುಡಿಯೋದನ್ನ ಕಳ್ಬೇಕು, ಒಂದು ಕೆಟ್ಟ ಹಾಬಿಟನ್ನ ಇರ್ಬೇಕಂತ ಯಾವಾಗ್ಲೂ ಎತ್ತಿಸ್ತಾನಂತ ಮರಿಬೇಡ. ಆಮೆನ್. ಈಗ ನಾವು ನೋಡೋದು ನೆಕ್ಸ್ಟ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬಡ್ಡಿಗೆ ಕೊಡ್ಬೋದಾ ಕ್ರಿಸ್ತುಗಳು? ಹಲ್ಲೆಲೂಯಾ, ಆಮೆನ್. ಕೀರ್ತನೆಗಳು 15ನೇ ವಚನ ಓದಿ. ಕೀರ್ತನలు 15ನೇ ವಚನ, Psalms 15:5. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನೆನಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ, ಏನ್ ಹೇಳ್ತದೆ ಸ್ಪಷ್ಟವಾಗಿ ಹೇಳಿ, ಇನ್ನೊಂದ್ಸರಿ ಓದುವ ಕೇಳಿಸ್ಕೊಳ್ಳಿ ಎಲ್ಲಾರು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು. ಸಾಕಮ್ಮ, ನಮ್ಗೆ ಮೇನ್ ಪಾಯಿಂಟ್ ಸಿಕ್ತಲ್ವಾ? ಏನಿದೆ ಅಲ್ಲಿ ಹೇಳಿ? ಬಡ್ಡಿ ತಗೊಂಬಾರ್ದ. ಕ್ರಿಸ್ತುಗಳು ಬಡ್ಡಿ ಕೊಡ್ಬಾರ್ದು, ಬಡ್ಡಿಗೂ ತಗೊಳ್ಳಬಾರ್ದು, ಬಡ್ಡಿಗೂ ಕೊಡ್ಬಾರ್ದು. ಎರಡು ಇದೆ ಗೊತ್ತಾ? ಬಡ್ಡಿ ವ್ಯವಹಾರ, ತಗೊಳ್ಳೋದು ಕೊಡೋದು ಬೈಬಲ್ ಅಲ್ಲಿ ಪರ್ಮಿಷನ್ ಯಾವ ಪಾಸ್ಟರ್ಗಿಲ್ಲ, ಯಾವ ವಿಶ್ವಾಸಿಗಿಲ್ಲ, ಹೊಸಬರಿಗಿಲ್ಲ, ಹಳಬರಿಗೂ ಇಲ್ಲ, ತಲಾಂತರಗಳು ಬಂದಿರೋ ನಾಮ ಕ್ರಿಸ್ತುಗಳಿಗೂ ಇಲ್ಲ, ಇಸ್ರಾಯೇಲ್ರಿಗೂ ಇಲ್ಲ, ಯಾವ ದೇಶದವ್ರಿಗೂ ಇಲ್ಲ. ನಿನ್ ಕೈಲಾದ್ರೆ ಸಹಾಯ ಮಾಡು, ಇಲ್ಲಂದ್ರೆ ಸುಮ್ಮನೆ ಇರು. ಅವ್ರ ಹತ್ರ ಓಲೆ ಇಸ್ಕೊಂಡು, ಅವ್ರ ಹತ್ರ ಉಂಗ್ರ ಇಸ್ಕೊಂಡು, ಅವ್ರ ಹತ್ರ ಗಾಡಿ ಡಾಕ್ಯುಮೆಂಟ್ ಇಸ್ಕೊಂಡು ನೀನ್ ಸಾಲ ಕೊಡ್ತೀಯ ಅಂದ್ರೆ ಖಂಡಿತ ಬಡ್ಡಿ ತಕೊಂಡು ನೀನ್ ನರಕಕ್ಕೆ ಹೋಗ್ಬೇಕಂತ, ನಿನ್ನ ಮಕ್ಕಳನ್ನ, ನಿನ್ನ ಕುಟುಂಬನ ಶಾಪಕ್ಕೆ ತಳ್ಬೇಕಂತ, ನಿನ್ ಮುಂದೆ ಬಿಟ್ಟು ತಲೆಮಾರು ಮೊಮ್ಮಕ್ಕಳನ್ನ, ಮರಿ ಮೊಮ್ಮಕ್ಕಳನ್ನ ಶಾಪಕ್ಕೆ ತಳ್ಬಿಟ್ಟು ಹೋಗ್ತೀಯ. ನೋಡ್ಕೋ. ಎಸ್, ಪ್ರೈಸ್ ದಿ ಲಾರ್ಡ್. ಸಾಲಕ್ಕೆ ಬಡ್ಡಿ ಕೇಳದವನು, ಸಾಲ ಕೊಟ್ಬಿಟ್ಟು ಬಡ್ಡಿ ಬೇರೆಯವ್ರ ಹತ್ರ ಇಸ್ಕೊಟ್ಟೆ, ಅವ್ರ ಹತ್ರ ಇಸ್ಕೊಟ್ಟೆ, ನಂದಲ್ಲ ಅವ್ರದ್ದು ಇವ್ರದ್ದು ಅಂತ ಹೇಳಿ ಸಾಲ ಇಸ್ಕೊಂತೀಯಲ್ಲ, ಖಂಡಿತವಾಗ್ಲೂ ಪರಲೋಕಕ್ಕೆ ಹೋಗಲ್ಲ. ಬಡ್ಡಿ ಕೊಡೋದು ಬಡ್ಡಿ ತಗೊಳ್ಳೋದು ಎರಡೂ ಪಾಪನೇ. ಬಡ್ಡಿಗೆ ಇಸ್ಕೊಂತೀಯಲ್ಲ, ಹಣ ಕೊಡಿ, 10 ರೂಪಾಯಿ ಆದ್ರೂ ಪರವಾಗಿಲ್ಲ, 12 ರೂಪಾಯಿ ಆದ್ರೂ ಪರವಾಗಿಲ್ಲ, ಅದು ಇಸ್ಕೊಂತೀಯಲ್ಲ, ಪಾಪ. ಕೊಡೋದು ಪಾಪ, ತಗೊಳ್ಳೋದು ಪಾಪ. ಬಡ್ಡಿ ಕಟ್ತೀಯಲ್ಲ, ಅದು ಪಾಪನೇ. ಬಡ್ಡಿ ತಕೊಳ್ಳೋದು ಪಾಪನೇ. ಎರಡು ಹೇಳ್ತಾ ಇದಾರೆ ದೇವರು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾರು ನನ್ನನ್ನು ಬೈಕೊಂಡ್ಬೇಡಿ, ಬೈಕೊಂಡ್ರೆ ಬೈಕೊಂಡು ವಾಕ್ಯನ ಉಲ್ಟಾ ಸೀದಾ ಮಾಡಿ ಕಲಬೆರಕೆ ಮಾಡಿ ಹೇಳೋದು ನನ್ಗೆ ಜಾಯಮಾನನೇ ಇಲ್ಲ. ನನಗೆ ಇಷ್ಟ ಇಲ್ಲ, ಬೇಕಾದ್ರೆ ಸತ್ತೋಗ್ಬಿಡ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ವಿಶ್ವಾಸಿ ತರ ಕುತ್ಕೊಂಡ್ಬಿಡ್ತೀನಿ. ವಾಕ್ಯನ ಅದಲು ಬದಲು ಮಾಡಿ ಯಾರನ್ನ ಚರ್ಚ್ ಬಿಟ್ಬಿಡ್ತಾರೆ, ಬೈಕೊಂತಾರೆ, ಬ್ರದರ್ ಏನ್ ಹಿಂಗಂತಾರೆ, ಈ ತರ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಈ ತರ ಭಯಗಿಸ್ತಾರೆ. ಚರ್ಚ್ಗೆ ಹೋದಾಗ ಭಯ ಅಲ್ಲ, ಅದು ಎಚ್ಚರಿಕೆ. ಅಯ್ಯೋ ನಾನು ಬೋಧನೆ ಹೇಳಿಲ್ವೇ, ನಾನು 20 ವರ್ಷ ಚರ್ಚ್ಗೆ ಹೋದೆ, ನಾನು 15 ವರ್ಷ ಹೋದೆ, ನಾನು 5 ವರ್ಷ ಹೋದೆ, ಒಂದ್ ದಿನಾನು ಬ್ರದರ್ ಹೇಳಿಲ್ಲ, ಒಂದ್ ದಿನಾನು ಪಾಸ್ಟ್ ಹೇಳಿಲ್ಲ, ಒಂದ್ ದಿನ ಬ್ರದರ್ ನನಗೆ ಈ ತರ ತಿಳಿಸ್ಲೇ ಇಲ್ಲ. ಇಷ್ಟಿದೆ ಬೈಬಲ್ ಅಲ್ಲಿ ಡೀಪ್ ಆಗಿ. ಯಾಕೆ ನಾನು ನೀನ್ ಬೈಕೊಬೇಕು, ಯಾಕೆ ನಾನು ನೀನು ಯೇಸುವನ್ನ ಪ್ರಶ್ನಿಸ್ಬೇಕಂತ ದಿನ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ. ನಾನು ಸುಮ್ಮನೆ ಯಾವ್ದಂದ್ರೆ ಅದು ಎತ್ಕೊಂಡ್ ಬರಲ್ಲ. ಇಲ್ಲಿಗೆ ಚಿಕ್ಕ ಸಭೆ ಇರ್ಬೋದೇನು, ಇಷ್ಟು ಜನ ಕೂತಿದ್ದೀರಾ, ನನಗೆ ಅದೆಲ್ಲ ಇಂಪಾರ್ಟೆಂಟ್. ಎಷ್ಟು ಜನ ಇದ್ರು ನಿಮ್ಮ ಆತ್ಮ, ಒಂದೊಂದು ಆತ್ಮ ಕೂಡ ದೇವರಿಗೆ ಇಂಪಾರ್ಟೆಂಟು. ಇಷ್ಟು ಜನ ಅಂತ ತಮಾಷೆ ಅಲ್ಲ. ಆಮೇಲೆ ನಾನು 2-3 ವಾಕ್ಯ ಹೇಳ್ಕೊಂಡು ಬರ್ತಾ ಇರೋರು. ಆಮೇಲೆ ಯಾವ್ದಂದ್ರೆ ಅದು ಬಂದು ಹೇಳಲ್ಲ, ನನ್ನ ಮನ್ಸಿಗೆ ಬಂದಿದ್ದು ಹೇಳಲ್ಲ. ನೀವ್ ಯಾರು ನನಗೆ ಏನೋ ಹೇಳಿದ್ರೆ ಮನ್ಸಲ್ಲಿ ಇಟ್ಕೊಂಡ್ ಬಂದಿಲ್ಲ ಹೇಳಲ್ಲ. ಅದು ಬೇರೆ, ಇಲ್ಲಿ ಹೇಳ್ತಾ ಇರೋದು ಬೇರೆ. ಇದು ದೇವ್ರ ಕೆಲಸ. ದೇವ್ರೇ ಏನ್ ಕೊಡ್ಬೇಕಂತ ಕೇಳ್ತೀನಿ, ಇದನ್ನ ಹೇಳಂತಾನೆ ನಾನು ಎತ್ಕೊಂಡ್ಬಂದು ನಿಮ್ಗೆ ಹೇಳ್ತೀನಿ. ನಾನು ಯಾರನ್ನ ಬೈಕೊಂಡ್ರೆ ನನಗೆ ಗೊತ್ತಿಲ್ಲ, ಯಾವ ಬೋಧಕನ ಬೈಕೊಂಡ್ರೆ ನನಗೆ ಗೊತ್ತಿಲ್ಲ, ಯೂಟ್ಯೂಬ್ ನೋಡ್ಬಿಟ್ಟು ಯಾವ ವಿಶ್ವಾಸ ಬೈಕೊಂಡ್ರೆ ನನಗೆ ಗೊತ್ತಿಲ್ಲ. ವಾಕ್ಯ ಏನಿದೆ ಅದು ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ನನಗೆ ಫೋನ್ ಮಾಡಿ ಕೇಳಿ, ಬ್ರದರ್ ಹಿಂಗಿದೆ ನೀವು ಹಿಂಗೆ ಹೇಳ್ತೀರ ಅಂತ ಕೇಳಿ. ನನ್ನ ಫೋನ್ ನಂಬರು 9342198806 9342198806. ಹಲ್ಲೆಲೂಯಾ. ಏನ್ ಬ್ರದರ್ ನೀವು ಈ ತರ ಸ್ಟೀಚ್ ಮಾಡ್ತೀರಾ, ಏನ್ ಈ ತರ ಹೇಳ್ತೀರಾ, ಬೈಬಲ್ ಹಿಂಗೆ ಹೇಳ್ತೀರಾ? ಬೇಕಾದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ಯಾರು ಬೇಕಾದ್ರೂ ಯೂಟ್ಯೂಬ್ ಅಲ್ಲಿ ನೋಡೋರು, ಯಾರು ಬೇಕಾದ್ರೂ ಕೇಳಿ. ನಿಮ್ಮಲ್ಲಿ ಕೂತಿರೋರಲ್ಲಿ ಅಷ್ಟೇ ಕೇಳಿ, ಬ್ರದರ್ ನನಗೆ ಇದ್ರ ಬಗ್ಗೆ ಕ್ಲಿಯರೆನ್ಸ್ ಬೇಕು, ನಾನು ಈ ತರ ಸಿಕ್ಕಾಕೊಂಡಿದ್ದೀನಿ, ನನಗೆ ಪ್ರಾಬ್ಲಮ್ ಇದೆ, ನಾನು ಹೆಂಗ್ ಈಚೆ ಕಡೆ ಬರ್ಬೇಕು, ಸಜೆಷನ್ ಕೊಡಿ ಅಂತಾನೂ ಕೇಳಿ. ತಪ್ಪಾಗಿ ಹೇಳಿದ್ರೂ ಕೇಳಿ. ಆಮೇಲೆ ನಾನು ಹೇಳೋ ವಾಕ್ಯ ನನಗೆ ನಿಶ್ಚಯ ಇದೆ, ನನಗೆ ಗೊತ್ತಿಲ್ಲಿರೋದು ನಾನೇ ಪಾಲಿಸ್ತಾ ಇರೋದು ನಿನ್ಗೆ ಹೇಳಲ್ಲ. ಹೇಗೆ ಹೇಳ್ತಾ ಇದ್ದೀನಿ.
ಹಲ್ಲೆಲೂಯಾ. ಸಾಲಕ್ಕೆ ಏನ್ ಕೇಳಬಾರ್ದಂತೆ? ಬಡ್ಡಿಯನ್ನ ಕೇಳಬಾರ್ದು. ಹಲ್ಲೆಲೂಯಾ. ವಿಮೋಚನ ಕಾಂಡ 22:25. ನನ್ನ ಜನರಲ್ಲಿ ಆ ಒಬ್ಬ ಬಡವನಿಗೆ ಆ ನೀನು ಸಾಲ ಕೊಟ್ಟರೆ ಆ ಅವನನ್ನು ಸಾಲಗಾರನಂತೆ ಆ ನಡೆಸಬಾರದು. ನಡೆಸ್ಕೋಬಾರ್ದು. ನೋಡ್ಕೋ, ಹುಷಾರ್ ಬ್ರದರ್ ಸಿಸ್ಟರ್. ನನ್ನ ಮಗನೇ, ನನ್ನ ಮಗಳೇ, ನೀವ್ ಯಾರಿಗಾದ್ರೂ ಸಾಲ ಕೊಟ್ರೆ, ನಾನು ಸಾಲ ಕೊಟ್ಟಿದ್ದೀನಿ, ನಾನು ಸಾಲ ಕೊಡು, ನೀನ್ ಸಾಲ ಕೊಟ್ಟಿದ್ದೀನಿ, ನೀನ್ ಸಾಲ ಕೊಟ್ಟಿದ್ದೀನಿ, ನಾನು ಅವ್ರಿಗೆ ಸಾಲ ಕೊಟ್ಟಿದ್ದೀನಿ, ಆ ಮನುಷ್ಯನ್ ಸಾಲ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಬಾರ್ದಂತೆ, ಅವನ ಪೀಡಿಸಬಾರ್ದಂತೆ. ಅವನಿಂದ ಬಡ್ಡಿಯನ್ನ ಕೇಳಬಾರ್ದು. ಏನ್ ಕೇಳಬಾರ್ದು? ಎಸ್. ದೇವ್ರು ನಿನ್ನ ಆಶೀರ್ವಾದ ಮಾಡಿ ಬಡ್ಡಿ ಕೊಡಕ? ಹೇಳಿ ಹೇಳಿ ಹೇಳಿ. ಇಲ್ಲ, 3 ಮನೆ ಕಟ್ತೀರಿ, 3 ಫ್ಲೋರ್ ಅಲ್ಲಿ ಮಲ್ಕೊಂತೀರಿ. ಒಂದು ರಾತ್ರಿ 12 ಗಂಟೆಲಿ ಒಂದು ಮನೆ, 1 ಗಂಟೆಲಿ ಒಂದು ಮನೆ. ಬನ್ನಿ ಎಲ್ಲಾರು ಹೋಗಿ ಮೇಲೆ ಫ್ಲೋರ್ ಅಲ್ಲಿ ಮಲ್ಕೊಳ್ಳೋಣ. 1 ಗಂಟೆಲಿ ಆದ್ಮೇಲೆ 1 ಗಂಟೆಯಿಂದ 2 ಗಂಟೆವರೆಗೆ ಇನ್ನೊಂದು ಫ್ಲೋರ್ಗೆ ಹೋಗ್ತೀರಾ? ಇಲ್ಲ, ಇಲ್ಲೊಂದು ಮನೆ, ಇನ್ನೊಂದು ಊರಲ್ಲಿ ಮನೆ, ಇನ್ನೊಂದು ಲೇಔಟಲ್ಲಿ ಮನೆ, ಆ ಮನೆಗೆ ಹೋಗ್ತೀರಾ? ನಾವು ಒಂದೇ ಮನೆ ತಾನೆ. ಏನ್ ತಾವಕ ಪಡ್ಬೇಕು ಕ್ರಿಸ್ತುಗಳು? ಏನ್ ಕಾತುರ ಪಡ್ಬೇಕು? ನೋಡಿ, ನಾನು ಹೆಂಗ್ ನಡ್ಕೊಂತೀನಿ. ಬೇರೆ ದಿನಗಳಲ್ಲಿ ನೋಡ್ತೀರಾ? ನಮ್ಮನ್ನ ನೋಡ್ತೀರಾ ಇಲ್ವಾ? ಬೇರೆ ದಿನಗಳಲ್ಲಿ ಹಂಗೆ ನಡ್ಕೊಂತೀನಿ, ಇಲ್ಲಿ ಮಾತ್ರ ಹಂಗ ಮಾತಾಡ್ತೀನ? ಬೇರೆ ದಿನಗಳಲ್ಲಿ ನಡ್ಕೊಬೇಕು. ಅಲ್ಲೇ ಈಗ ಹೇಳ್ತಾ ಇದೀನಿ, ಮುಂದೆ ಕೂಡ ಇರ್ಬೇಕು. ಆವಾಗಲೇ ದೇವ್ರಿಗೆ ಇಷ್ಟ. ನೀವು ಕೂಡ ಬ್ಲೆಸ್ಸಿಂಗ್ ಅಲ್ಲಿ ಬರ್ತೀರಾ. ನಾನೇನ್ ಹೇಳಿದ್ರೆ ನಿಮ್ಗೆ ಹೇಳಿದ್ರೆ ನೀವು ಸರಿಯಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ತಗೊಂಬಾರ್ದಂತೆ? ಸಾಲಕ್ಕೆ ಬಡ್ಡಿಯನ್ನ ತಗೋಬೇಡ. ನಿನ್ ಕೈಲಾದ್ರೆ ಸಹಾಯ ಮಾಡು, ಇಲ್ಲಂದ್ರೆ ಸುಮ್ಮನೆ. ನಿಮ್ಗೆ ಇಷ್ಟ ಇಲ್ವಾ? ಕೊಡ್ಬೇಡ, ಇಲ್ಲಂದ್ರೆ ಬೇಸರ ಮಾಡಬೇಡ ದೇವ್ರನ್ನ. ನಿನ್ನ ಆತ್ಮನ ವಂಚಿಸ್ಕೋಬೇಡ. ಬಡ್ಡಿ ತಿನ್ನೋರು ಪರಲೋಕಕ್ಕೆ ಹೋಗಲ್ಲ. ಬಡ್ಡಿ ತಿನ್ನೋರು ದೇವ್ರಿಗೆ ಇಷ್ಟ ಆಗಲ್ಲ. ನಿಂಗೆ ಗೊತ್ತಾ, ನಾನು ದೇವ್ರ ಕಡೆಯಾಗ ಈ ಊರಲ್ಲಿ ಆಟೋದವ್ರಿಗೆ, ಮನೆಗಳವ್ರಿಗೆ 4.5 ಲಕ್ಷ ಬಡ್ಡಿ ಕೊಟ್ಟಿದೆ. ಎಷ್ಟು? 2005 ನಾನು ದೇವ್ರ ಕರ್ದ. ಇವಾಗ ಎಷ್ಟು ಇಸ್ವಿ? 2020 ಮುಗಿತಾ ಇದೆ, 21 ಬರ್ತಾ ಇದೆಯಲ್ಲ. 15 ವರ್ಷ ಹಿಂದೆ ಈ ಊರಲ್ಲೇ 4.5 ಲಕ್ಷ ಲೈನಲ್ಲಿ ಕೊಟ್ಟಿದ್ದೆ ನಾನು ಬಡ್ಡಿಗೆ. ಆಟೋದವ್ರು ಕೊಟ್ಟಿದ್ದೆ, ಡೈಲಿ ಕನೆಕ್ಷನ್ ಕೊಟ್ಟಿದ್ದೆ, ಮಂತ್ಲಿ ಕನೆಕ್ಷನ್ ಕೊಟ್ಟಿದ್ದೆ, ವೀಕ್ಲಿ ಕನೆಕ್ಷನ್ ಕೊಟ್ಟಿದ್ದೆ. ಬುಕ್ ಕೊಟ್ಟು ಬರ್ದು ಕೊಟ್ಟು ಅವ್ರು ಕೊಟ್ಟಾಗ ಸೈನ್ ಮಾಡಿ ಕೊಟ್ಬಿಡ್ತಾರೆ. ನಾನು ಡೈರಿಯಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ನನಗಾಗಲಿಲ್ಲ. 2 ಸಾರಿ ಬಿಟ್ಟೆ, 3ನೇ ಸಾರಿ ಸ್ಟಾರ್ಟ್ ಮಾಡಿದೆ. ಹೊಟ್ಟೆ ಪಾಡಿಗೆ ಬೇಕು, ಎಲ್ಲರಿಗೂ ಸರಿಸಮಾನ ಇರಬೇಕು, ನಾನು ಯಾರಿಗೂ ಕಡಿಮೆ ಇರಬಾರ್ದು. ಅಯ್ಯೋ, ನನ್ಗೆ ಆದಾಯ ಕಡಿಮೆ ಆಗ್ಬಿಡ್ತೈತೇನೋ, ಇನ್ಕಮ್ ಕಡಿಮೆ ಆಗ್ಬಿಡ್ತೈತೆ. ಬೇಡ, ನನಗೆ ಮೋಸ ಮಾಡಿ ಊಟ ತಿನ್ನೋದು, ನನ್ನ ಯೇಸು ಸ್ವಾಮಿ ಆತ್ಮನ ವಂಚಿಸಿ ಊಟ ಮಾಡೋದು ಬೇಡ. ಡೈರಿಯಲ್ಲಿ ಬರ್ಬಿಟ್ಟು ನೆಕ್ಸ್ಟ್ ಕೊಡೋರ ಜಾಗದಲ್ಲಿ ಇನ್ನು ಯಾವತ್ತು ನನಗೆ ಊಟಕ್ಕೆ ಕಷ್ಟ ಆದ್ರೆ ಕೂಡ ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು. ಯಾಕೆ BP, ಶುಗರ್, ಯಾಕೆ ರೋಗಗಳು, ವ್ಯಾಧಿ, ಟೆನ್ಷನ್, ಕಳವಳ, ಯಾಕೆ ಮನೆಗಳಲ್ಲಿ ಸಂಬಂಧಗಳು ಚೆನ್ನಾಗಿಲ್ಲ, ಗಂಡ ಹೆಂಡತಿ ಕಿತ್ತಾಡ್ತಾರೆ, ಮನೆಯಲ್ಲಿ ಮಕ್ಕಳಿಗೆ ಇಂಥ ನಾವು ಈಸ್ಕೊಡಕ್ ಆಗಲ್ಲ. ನೋಡಿ, ಇಂಥ ಪಾಪಗಳು, ಇಂಥ ತಪ್ಪುಗಳು, ಇಂಥ ರೋಗಗಳು, ಇಂಥ ವ್ಯಾಧಿಗಳು ಯಾಕೆ ಬರ್ತಿದೆ? ಸಾಲ ಇದ್ರೆ ಟೆನ್ಷನ್, ಪ್ರೆಷರ್, BP, ಶುಗರ್ ಜಾಸ್ತಿ ಆಗ್ತದೆ. ಏನಾಗ್ತದೆ? ಸಾರಿ, ತಪ್ಪು ತಿಳ್ಕೊಬೇಡಿ. ಸಾಲ ತಗೊಂಡ್ರೆ ಪ್ರತಿಯೊಬ್ಬರು BP, ಶುಗರ್ ಬರುತ್ತೆ ಅಂತ ನಾನು ಹೇಳಲ್ಲ. ಕೆಲವರು ಸಾಲ ತಗೊಂಡು ಧೈರ್ಯವಾಗಿರ್ತಾರೆ. ಇಸ್ತಾವಿಲ್ಲ ಏನ್ ఎవరు సేకునే అప్పించినాడు, ఎవరు ఈ సేకునే అప్పు చేసినాడు, పర్వాలేదంటారు. ఏం ఊరిడిచి పోయలేదు, ఇస్తాపో రాకూడదు, నేనే ఎత్తుకొని వస్తాను. ಹಾಗೆತಾನೆ ನಾನೇ ಬಂದ್ಕೊಡ್ತೀನಿ, ಬರಬಾರ್ದು. ಏನು ಯಾರು ಕೊಟ್ಬಿಟ್ಟಿದ್ಯಾ, ಬಿಸಾಕ್ತೀನಿ ಹೋಗಿ ನಿನ್ನ ಮನೆ ಹತ್ರ ಬಂದು. ಅಂಥವ್ರು BP, ಶುಗರ್ ಬರಲ್ಲ. ಅಂಥವ್ರಿಗೆ ಸ್ವಲ್ಪ ಸೆನ್ಸಿಟಿವ್ ಮನ್ಸಿರ್ತಿರಲ್ಲ, ಅವ್ರಿಗೆ ಬರ್ತೈತೆ. ಮನೆ ಹತ್ರ ಬರ್ತಾರಪ್ಪ, ಯಾವಾಗಂದ್ರೆ ಅವಾಗ ಬರ್ತಾರೆ, ಎಲ್ಲಾರ ಮುಂದೆ ಕೇಳ್ತಾರೆ, ರೋಡಲ್ಲಿ ನಿಂತ್ಕೊಂಡು ಕೇಳ್ತಾರೆ, ಆರನ್ ಮಾಡಿ ಕೇಳ್ತಾರೆ. ಟೆನ್ಷನ್. ಬೆಳಿಗ್ಗೆನೇ ಎದ್ದು ಹೋಗ್ಬಿಡ್ತಾರೆ, ರಾತ್ರಿಯಲ್ಲಿ ಬರ್ತಾರೆ. ನೋಡಿ, ಎಷ್ಟು ಮರೆ ಮಾಚ್ಕೊಂಡು ಬೇರೆ ರೋಡಲ್ಲಿ ಅವ್ರ ಎದುರು ಬಂದ್ರೆ ಒಂದು ಪ್ರೋಗ್ರಾಮ್ಗೆ ಹೋಗ್ತೀರಾ. ಎಷ್ಟು ಸಾಲ ನಿನ್ನ ಮನಸ್ಸಿನ, ನಿನ್ನ ಸಮಾಧಾನ, ನಿನ್ನ ಕುಟುಂಬನ, ನಿನ್ನ ನೆಮ್ಮದಿನ, ನಿನ್ನ ಮಕ್ಕಳ ಕುಟುಂಬ ಅವಶ್ಯಕತೆನ ಕಿತ್ಕೊಂತೈತೆ. ನಾನು ಮಾತು ಕೇಳಿ, ದೇವ್ರು ಎಲ್ಲ ನನಗೆ ಕೊಟ್ಟು ನಡೆಸ್ತಾರೆ. ದೇವ್ರು ನಿನ್ನನ್ನು ನಡೆಸ್ತಾನೆ. ನನಗೋ ದೇವ್ರು ನಿನ್ಗೋಗ್ತೀರಾ, ನನಗೋ ಬೇಸು ನಿನ್ಗೋ ಬೇಸಿನ. ಈ ತರ ಕೆಲವು ಮನುಷ್ಯನ, ಕೆಲವು ಪಾಸ್ಟ್ಗಳನ್ನ ನಾನು ನೋಡಿದ್ದೀನಿ. ಬಿಡಿ, ಕೆಲವು ಪಾಸ್ಟ್ಗೆ ಸಾಲ ಮಾಡ್ತಿದ್ದಾರೆ, ಅವನು ಬಿಡಿ. ಒಂದು ಮನುಷ್ಯರು ಬ್ಯಾಂಕಲ್ಲಿ ತಗೊಂಡಿದ್ದಾರೆ, ಅವನು ಬಿಡಿ. ಹಂಗೆಲ್ಲ ನೋಡ್ಬೇಡಿ. ಎಲ್ಲ ಪಾಸ್ಟ್ಗಳು ಒಳ್ಳೆ ಪಾಸ್ಟ್ ಅಲ್ಲ, ಎಲ್ಲ ವಿಶ್ವಾಸಿಗಳು ಒಳ್ಳೆ ವಿಶ್ವಾಸಿಗಳಲ್ಲ. ಬೈಬಲ್ ಹಿಡಿದ ಮಾತ್ರ ಯಾರು ನೀತಿವಂತರಾಗಲ್ಲ.
ವಾಕ್ಯ ಕುತ್ಕೊಂಡು ಕೇಳಿದ ತಕ್ಷಣ ಯಾರು ನೀತಿವಂತರಾಗಲ್ಲ. ಅದ್ರ ಪ್ರಕಾರ ನಡೆಯೋರೇ ನೀತಿವಂತರು. ದೇವರ ಸನ್ನಿಧಿಯಲ್ಲಿ ವಾಕ್ಯನ ಕೇಳಿ ಅದ್ರ ಪ್ರಕಾರ ನಡೆಯೋರೇ ನೀತಿವಂತರು. ಅವರೇ ಪರಲೋಕ ರಾಜ್ಯಕ್ಕೆ ಹೋಗೋದು, ಅವರೇ ದೇವರ ರಾಜ್ಯಕ್ಕೆ ವಿಸ್ತಾರವನ್ನು ಕೊಡೋದು. ನೋಡಿ, ಮೋಸ ಹೋಗಬೇಡ. ಬಡ್ಡಿ ಕೊಡೋದು, ಬಡ್ಡಿ ತಗೊಳ್ಳೋದು ಎರಡೂ ಮೋಸನೇ, ಎರಡೂ ಪಾಪನೇ, ಎರಡೂ ಅನ್ಯಾಯನೇ. ಬಡ್ಡಿ ತಗೊಂಬಾರ್ದು ಅಂತ ನನ್ನ ಹತ್ರ ಇನ್ನೂ ಇದ್ರ ಜೊತೆಗೆ 10 ವಾಕ್ಯಗಳಿವೆ. ಎಷ್ಟು ವಾಕ್ಯ ಐತೆ? 10 ವಾಕ್ಯ ಇದೆ. ನಾವು ಬಡ್ಡಿ ತಿನ್ಬಾರ್ದು ಅಂತ ಇನ್ನೂ 10 ವಾಕ್ಯ ಇದೆ. ಟೈಮ್ ಇಲ್ಲ. 3 ವಿಷಯ ತಗೊಂಡಿದ್ದೀನಿ. ಇನ್ನೊಂದು ವಿಷಯನ ನಿಮಗೆ ವಿವರಿಸ್ಬಿಡ್ತೀನಿ. ಬಡ್ಡಿ ತಗೊಂಬಾರ್ದು ಅಂತ 2 ವಾಕ್ಯ ಕೊಟ್ಟೆ. ಬೇಕಾದ್ರೆ ಇನ್ನೂ 1 ವಾಕ್ಯ ಕೊಡ್ತೀನಿ. ನಿಮ್ಗೆ ಬೇಕಾದ್ರೆ ಇನ್ನೂ 10 ವಾಕ್ಯ ಕೊಡ್ತೀನಿ. ಪ್ರೈಸ್ ದ ಲಾರ್ಡ್. ಇನ್ನೊಂದೇ ಒಂದು ವಾಕ್ಯ ಓದಿ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 19ನೇ ವಚನ. Deuteronomy chapter 23:19. ಆಹಾರ ಪದಾರ್ಥಗಳನ್ನಾಗಲಿ ಬೇರೆ ಯಾವುದನ್ನೇ ಆಗಲಿ ಪರದೇಶದವನಿಗೆ ಬಡ್ಡಿ ಕೊಡಬಹುದೇ ಹೊರತು ಸ್ವದೇಶದವನಿಗೆ ಕೊಡಬಾರದು. ಬಡ್ಡಿ ಕೊಡಬೇಡ, ಬಡ್ಡಿ ತಗೋಬೇಡ. ನೆಹೆಮಿಯ 5ನೇ ಅಧ್ಯಾಯ 6ನೇ ವಚನ. ನೆಹೆಮಿಯ 5:6. ಬಡ್ಡಿ ತಗೋಬಾರ್ದು ಅಂತ ಹೇಳಿದ್ರು. 3ನೇ ವಾಕ್ಯ, 4ನೇ ವಾಕ್ಯ. 5:6 ಬೇಗ ಮಾಸ್ಟರ್ ಓದಿ. ಅದು 6ರಿಂದ 13ವರೆಗೂ ಇದೆ. 6ನೇ ವಚನ ಓದೋದು ಬೇಗ ಓದಿ ಸಿಸ್ಟರ್. ಫಾಸ್ಟ್ ಆಗಿ, ಟೈಮ್ ವೇಸ್ಟ್ ಆಗುತ್ತೆ. ಮಾತುಗಳನ್ನು ಕೇಳಿದಾಗ ನನಗೆ ಬಲು ಸಿಟ್ಟಾಯಿತು. ನಾನು ತುಸು ಆಲೋಚಿಸಿಕೊಂಡು ಏನ್ ಬರ್ತಾ ಇದ್ದಂತೆ? ನೆಹೆಮಿಯನಿಗೆ ಕೋಪ ಬಂದಂತೆ. ಆಮೇಲೆ ಶ್ರೀಮಂತರಿಗೂ ಅಧಿಕಾರಿಗಳಿಗೂ ನಿಮ್ಮ ಸಹೋದರರಿಂದ ಬಡ್ಡಿ ತೆಗೆದುಕೊಳ್ತೀರಲ್ಲ ಏನೆಂದು ಹೇಳಿ ಅವರೊಡನೆ ಬಹಳವಾಗಿ ಎಣಗಾಡಿ ಅವರಿಗೆ ವಿರೋಧವಾಗಿ ಮಹಾಸಭೆಯನ್ನು ಕೂಡಿಸಿ ನಾವು ನಮ್ಮಿಂದ ಆಗುವಷ್ಟು ಬಡ್ಡಿಗೆ ನಮ್ಮಿಂದ ಆಗುವಷ್ಟು ಮಟ್ಟಿಗೆ ನಮ್ಮ ಸಹೋದರರಾದ ಯೆಹೂದ್ಯರಲ್ಲಿ ಅನ್ಯ ಜನರಿಗೂ ಮಾರಲ್ಪಟ್ಟವರೆಂದು ಸಾಕು. ಮನೇಲಿ ಹೋಗಿ ಓದ್ಕೊಳ್ಳಿ. ಏನಿದೆ ಅಂದ್ರೆ ನೇಮಿಯ ಕೋಪ ಮಾಡ್ಕೊತಾ ಇದ್ದಾನೆ. ಕೆಲವರು ಬಂದು ನೇಮಿ ಹತ್ರ ನಾವು ಬಡ್ಡಿ ಕೊಡ್ತಾ ಇದ್ರಿ, ನಮ್ ಜಮೀನುಗಳು ಹೋಯ್ತು, ನಮ್ ಸೊತ್ತು ಹೋಯ್ತು, ಇವರೆಲ್ಲ ನಮ್ಮ ಹತ್ರ ಬಡ್ಡಿ ಇಸ್ಕೊಂತಾ ಇದಾರೆ ಅಂದ ತಕ್ಷಣ ನೇಮಿಯ ಕೋಪ ಮಾಡ್ಕೊಂಡು ಕೆಲವು ಜನ ಕೂಡಿಸಿ ಮೀಟಿಂಗ್ ಮಾಡಿ ಅವ್ರಿಗೆ ಸಹಾಯವನ್ನ ಮಾಡಿ, ಮೇಲೆ ನೀವು ಬಡ್ಡಿ ತಗೊಳ್ಬೇಡಿ ಅಂತ ಬಿಟ್ಬಿಡಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನೇಮಿಯ ಅವರೆಲ್ಲ ಬಡ್ಡಿನೇ ಬಿಟ್ಬಿಟ್ರು. ಇವಾಗ ನಾನು ಹೇಳ್ದಲ್ಲ 2005 4.5 ಲಕ್ಷ ನಾನು ಬಡ್ಡಿ ಕೊಟ್ಟಿದ್ದೆ ಅಂತ 1,70,000 ಬಂತು. ನನಗೆ ಎಷ್ಟು ವಾಪಸ್ ಬಂದಿದ್ದು ಬಿಟ್ಟ ಮೇಲೆ? ಮಿಕ್ಕಿದ ಎಷ್ಟು? 2 ಲಕ್ಷ ಚಿಲ್ಲರೆ ಕೊಟ್ಟಿಲ್ಲ ಜನಗಳು. ಕೊಡಲ್ಲ, ಸ್ಟಾಪ್ ಮಾಡಿದ್ರೆ ಕೊಡಲ್ಲ, ಸತಾಯಿಸ್ಬಿಡ್ತಾರೆ. ಕೊಡ್ತಾ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಬರೀ 1,70,000 ಕೊಟ್ಟರು. ಆ ಟೈಮಲ್ಲಿ ನಮ್ಗೆ ಒಂದು ಸೈಟ್ ಬರ್ತಾ ಇತ್ತು ಬಂದರ್ಲೆ. ಎಷ್ಟು? ಆ ಸೈಟ್ ಇವತ್ತಿದ್ರೆ 80 ಲಕ್ಷ ನನಗೆ ವ್ಯಾಲ್ಯೂ. ಒಂದು ಸೈಟ್ ಇತ್ತು, ನಾನು ಮದುವೆಗೆ ಮಾರ್ಬಿಟ್ಟೆ. ಹಲ್ಲೆಲೂಯಾ. ನೋಡ್ದಾ ಯೇಸು ಸ್ವಾಮಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀನಿ ಅಂತ. ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ, ಸುಳ್ಳು ಹೇಳ್ಬೇಕು, ವಿಪರೀತ ಪ್ರಾಬ್ಲಮ್ ಇರೋದನ್ನ ಇಲ್ಲ ಅಂತ ಹೇಳ್ಬೇಕು. ಆಮೇಲೆ ಶುರುಟಿಗೆ ಸೈನ್ ಆಗ್ಬೇಕು, ಆಮೇಲೆ ಸುಳ್ಳು ಹೇಳ್ಬೇಕು. ಅದಕ್ಕೆ ನನಗೆ ಆ ಬಿಸ್ನೆಸ್ ಬೇಡ, ನೀತಿನ ಮಾಡೋದು ಮಾಡ್ಕೊಳ್ಳಿ, ನನಗೆ ಬೇಡ. ನನಗೆ ಸೇವೆ ಮಾಡೋದು ನನಗೆ ಗೊತ್ತೇ ಇಲ್ಲ. ಸೇವೆ ಮಾಡ್ಬೇಕಂತ ನನಗೆ ಕರೆದ ನನಗೆ ಯಾರು ಹೇಳ್ಕೊಟ್ಟಿಲ್ಲ. ನಾನು ಯಾವ ಮೀಟಿಂಗ್ ಹೋಗಿಲ್ಲ, ಯಾವ ಪಾಸ್ಟ್ ಮುಂದೆ ಪ್ರವಾದಿ ಮುಂದೆ ಹೋಗಿಲ್ಲ. ಅದನ್ನ ತಿಳ್ಕೊಳಕ್ 5 ವರ್ಷ ಹಿಡಿತು ನನ್ನ ಸೇವೆ ಕರೆದಿದ್ದಾನೆ ಅಂತ. 5 ವರ್ಷ ವಿಶ್ವಾಸ ಇದೆ. ನಾನು 4 ವರ್ಷ ನನಗೆ ಈ ತರ ಸೇವೆ ಕರೆದಿದ್ದಾನೆ, ಸಭೆ ಕಟ್ಟಬೇಕು, ಈ ತರ ಕುರಿಗಳನ್ನ ಮೇಯಿಸ್ಬೇಕು, ನನಗೆ ಗೊತ್ತಿಲ್ಲ. ಕರಿವಿಕೆನ ನನಗೆ ಅರ್ತಿಲ್ಲ. ಬಡ್ಡಿ ಕೊಡ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಕಡೆಗೆ ಎಲ್ಲ ನನಗೆ ಪ್ರಾಬ್ಲಮ್. ಅಂಗಡಿಯಲ್ಲಿ ಬೀಡಿ ಸಿಗರೇಟ್ ಅನ್ಸು ತಂಬಾಕು ಮಾಡ್ತಾ ಇದೆ, ಅದರಲ್ಲೆಲ್ಲ ನನಗೆ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದೊಂದು ಬಿಟ್ಕೊಟ್ಬಿಡೆ ದೇವರಿಗೆ. ನನಗೆ ಪರಲೋಕ ಬೇಕು ಅಷ್ಟೇ. ನಾನು ಹೇಳೋದು ಶುದ್ಧ ಬಾಯಿಂದ ಜನಗಳಿಗೆ ಹೇಳ್ಬೇಕು ಅಷ್ಟೇ. ನಾನು ತಿಳಿದಿದ್ದು ನಾನೇ ತಪ್ಪು ಮಾಡ್ಕೊಂಡು ನಾನೇ ಮಿಸ್ಟೇಕ್ ಅಲ್ಲಿ ಇದ್ಕೊಂಡು ಜನಗಳಿಗೆ ಹೇಳ್ಬಾರ್ದು. ಪ್ರೈಸ್ ದ ಲಾರ್ಡ್. 4 ವಾಕ್ಯ ಹೇಳಿದ್ರೆ 4 ವಾಕ್ಯ ಏನ್ ಹೇಳ್ತು?
ಬಡ್ಡಿಗೆ ತಕೊಂಬಾರ್ದು, ಬಡ್ಡಿಗೆ. ಇದ್ರ ಮೇಲೆ ನೀನು ಏನನ್ನ ಮಾಡಿದೆ ಅಂದ್ರೆ ಬ್ರದರ್, ನೀನ್ ಸಿಸ್ಟರ್, ನೀನು ಎಷ್ಟು ಕುಟುಂಬಗಳಿದೆ ಸೈತಾನಿಂದ ಬಂಧಿಸಲ್ಪಟ್ಟಿದ್ರೆ ಸಹಾಯ ಕೇಳ್ಕೊಳ್ಳಿ ದೇವ್ರನ್ನ. ದೇವ್ರಿಗೆ ಏನ್ ಶಕ್ತಿ ಇಲ್ವಾ? ದೇವ್ರ ಹತ್ರ ಐಶ್ವರ್ಯ ಇಲ್ವಾ? ದೇವ್ರ ಬಡವನ, ದೇವ್ರ ಭಿಕ್ಷಕನ, ದೇವ್ರು ಯಾವ ಮಿನಿಸ್ಟ್ರಾ? ಇಲ್ಲ ದೇವ್ರು ಏನೋ ಒಂದು ಫೈನಾನ್ಷಿಯರ್. ಯಾವ ಫೈನಾನ್ಷಿಯರ್, ಯಾವ ಹಣವಂತರಿದ್ರೆ ಕೂಡ ಯೇಸು ಕ್ರಿಸ್ತನಿಂದ ಹಣವಂತನಾಗಿರೋದು. ಗ್ರಾನೈಟ್ ಯಾರ್ದು? ಪೆಟ್ರೋಲ್ ಯಾರ್ದು? ಕಲ್ಲಿದ್ದಲು ಯಾರ್ದು? ಈ ಮಣ್ಣು ಯಾರ್ದು? ಈ ಭೂಮಿ ಯಾರ್ದು? ಮೇಲ್ಗಡೆ ಬರೋ ನೀರು ಯಾರ್ದು? ಸಮುದ್ರದಲ್ಲಿ ನೀರಲ್ಲಿ ಉಪ್ಪು ಮಾಡಿ ಮಾರ್ತಾರೆ, ಸಮುದ್ರದಲ್ಲಿರೋ ಮೀನುಗಳು ಯಾರ್ದು? ಯಾರು ಹೇಳಿ ನೀವು? ದೇವ್ರ ತಾನೇ. ದೇವ್ರ ತಾನೇ ಮಾರ್ಬಲ್, ದೇವ್ರ ತಾನೇ ಗ್ರಾನೈಟ್, ದೇವ್ರ ತಾನೇ ಟೈಲ್ಸ್, ದೇವ್ರ ತಾನೇ ಕಲ್ಲಿದ್ದಲು. ಈ ಭೂಮಿನ ಒಂದು ಅಡಿ 5,000 ಮಾರ್ತಾರೆ. ಆಮೇಲೆ ಯಾವ್ದು ಈ ಭೂಮಿ? ಯಾರಪ್ಪಂದು? ದೇವ್ರದು, ಯಾರಪ್ಪಂದು ಅಲ್ಲ, ಯೇಸು ಸ್ವಾಮಿಗಳು. ಬಡ್ಡಿಗೆ ಕೊಡಬಾರ್ದು, ಬಡ್ಡಿಗೆ ತಗೋಬಾರ್ದು ವಿಶ್ವಾಸಗಳು, ಪಾಸ್ಟ್ಗಳು. ಇವಾಗ ನಾವು 3ನೇ ಪಾಯಿಂಟ್ ಯಾವ್ದು ಹೋಗೋಣ? ಕ್ರಿಸ್ತುಗಳಿಗೆ ಅನ್ನದಾಸೆ ಇರ್ಬೋದಾ? ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 14ನೇ ವಚನ. 15, 14 ಬೇಗ ಆಮೇಲೆ ಓದಿ 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 ಫಾಸ್ಟ್ ಆಗಿ ಓದಿ. 15, 14 ಓದಿ. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಅಲ್ಪಧನನೇ ಲೇಸಿದೆ. ಅಲ್ಪಧನ ಅಂದ್ರೆ ಏನ್ ಗೊತ್ತಾ? ನಿನ್ ಮಂತ್ಲಿ ಬರೋ 10,000 ಪೇಮೆಂಟ್. ಏನು? ನಿನ್ ಮಂತ್ಲಿ ಬರ್ತದಲ್ಲ 10,000, 20,000 ಪೇಮೆಂಟ್, 5,000, 8,000 ಇದು ಅಲ್ಪಧನ. ಕಳವಳ ಅಂದ್ರೆ ಏನ್ ಹೇಳಿ? ಕಳವಳ ಅಂದ್ರೆ ಏನ್ ಹೇಳಿ? ನನಗೆ ಒಂದ್ಸರಿ ನೀವೆಲ್ಲ ತಲೆ ಎತ್ತಿ, ಎಲ್ಲಾರು ತಲೆ ಎತ್ತಿ. ಕಳವಳ ಹಣ ಇದೆ ಇಲ್ಲಿ ಬರೀತಾ ಇದ್ದಾರೆ. ಕಳವಳ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡೋದಂತೆ ಯಾವ್ದು ಹೇಳಿ? ಅಣ್ಣ ತಮ್ಮನಿಗೆ ಮೋಸ ಮಾಡಿ, ಪಾರ್ಟ್ನರ್ಗೆ ಮೋಸ ಮಾಡಿ, ಪಕ್ಕದ ಮನೆಯವ್ರಿಗೆ ಮೋಸ ಮಾಡಿ, ಬಡ್ಡಿ ತಗೊಂಬೋದ, ಅನ್ಯಾಯ ಮಾಡಬಾರ್ದ, ಲಂಚ ಇಸ್ಕೊಂಬಾರ್ದ ಅಂತ ತಂದು ಬೀರುವಲ್ಲಿ ಬ್ಯಾಂಕಲ್ಲಿ ಸೇವ್ ಮಾಡ್ತೀಯಲ್ಲ, ಇದು ಕಳವಳದಿಂದ ಕೂಡಿರುವ ಹಣ. ನೀನ್ ಕೆಲ್ಸಕ್ಕೆ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ತರ್ತೀಯಲ್ಲ, ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಿ ಕಸ್ಟಮರ್ ಹಿಡಿದು ಮಾಡ್ತೀಯಲ್ಲ, ಅದು ನೀನು ದೇವರು ಕೊಟ್ಟಿರೋ ಆದಾಯ. ಎರಡಿದೆ ನೋಡ್ಕೊಳ್ಳಿ, ಎರಡಿದೆ ನೋಡ್ಕೊಳ್ಳಿ ವಾಕ್ಯ. ಜ್ಞಾನೋಕ್ತಿಗಳು, ಸಾಮೆತಲು 15వ ಅಧ್ಯಾಯము 16వ ವಚನము. ಪ್ರಾವರ್ಬ್ಸ್ 15:16 ಇದೇನಾ? ಕರೆಕ್ಟಾ? ದೇವರ ಆಶೀರ್ವಾದದಿಂದ ಕೊಡ್ತಾರಂತ. ಹಾಗೆ ನಿನಗೆ ಅದು ಸಾಕು. ಪರಲೋಕಕ್ಕೆ ಹೋಗ್ತೀಯಾ, ನಿನ್ ಮನೆಗೆ, ಮಕ್ಕಳಿಗೆ, ಬಟ್ಟೆಗೆ, ಪೆಟ್ರೋಲ್ಗೆ, ಕುಟುಂಬಕ್ಕೆ ಎಲ್ಲದಕ್ಕೂ ಇರ್ತದೆ. ಅದರಲ್ಲಿ ಒಂದು ಮಾತು ಹೇಳ್ತೀನಿ ನೋಡಿ. ಆಸೆ ಮಾಮೂಲಿ, ಅತ್ಯಾಸೆ ಮಾಮೂಲಿ. ಜೀವನ ಒಂದು ಲಕ್ಸುರಿ ಅಂದ್ರೆ ಏನ್ ಗೊತ್ತಾ? ಅದು ಅತಿ ಆಸೆ. ಲಕ್ಸುರಿ ಲೈಫ್ ಬಯಸಕ್ ಹೋದ್ರೆ ಈ ಕಳವಳ ಹಣನ ನೀನ್ ಸಂಪಾದನೆ ಮಾಡಬೇಕು. ಲಕ್ಸುರಿ ಲೈಫ್ ಹೋದ್ರೆ ಹೈಫೈ ಜೀವನ ಅಂತ ಇನ್ನೊಂದು. ಹೈಫೈ ಜೀವನನ ನೀನ್ ಇಷ್ಟಪಟ್ರೆ ಅನ್ಯಾಯದಿಂದ, ಕಳವಳದಿಂದ ದುಡ್ಡು ಕೂಡಿಸ್ಬೇಕಾಗುತ್ತೆ. ಹೆಂಡತಿ ಹೇಳ್ತಾಳೆ, ಅವ್ರು ಹೆಂಗಿದ್ದಾರೆ, ನೀನ್ ಹಿಂಗಿದ್ದಾರೆ, ನೀನೇನು ಮುಟ್ಟಾಳ, ನಿನ್ ಬುದ್ಧಿನೇ ಇಲ್ಲ, ನಿಮ್ಮ ಅಣ್ಣ ಹೆಂಗಿದ್ದಾರೆ, ನಿನ್ ತಮ್ಮ ಹೆಂಗಿದ್ದಾಳೆ, ನಿನ್ನ ಅಕ್ಕ ನೋಡಿ ಹೆಂಗಿದ್ದಾಳೆ, ಆಮೇಲೆ ನಿನ್ ಪಾರ್ಟ್ನರ್ ನೋಡಿ, ನಿನ್ ಕ್ಲಾಸ್ಮೇಟ್ ನೋಡಿ ಅಂತಾರೆ. ಹೆಂಡತಿ ಹೇಳ್ತಾಳೆ, ಹೆಂಡತಿಗೆ ಎಲ್ಲಾರು ಸಮಾನ ಇರ್ಬೇಕಂತ ಆಸೆ. ಕೇಳ್ಬೇಡ ಗಂಡನಂಗೆ ಹೇಳುವಾಗ ಸಮಾನ ಗಂಡಿದ್ದೀರ ಅನ್ನಲ್ಲ, ಹೆಂಡ್ತೀರಿ ಅನ್ನೋದು. ನಿನ್ ಬುದ್ಧಿನೇ ಕಡಿಮೆ ನೋಡಿ. ಅವ್ರು ಹೆಂಗಿದ್ದಾರೆ, ಅವ್ರು ಸಮಾನವಾಗಿ ಅವ್ರ ಬುದ್ಧಿ ಕಲಿ, ಅವ್ರು ಹಂಗ್ ಸಂಪಾದಿಸ್ತಾರೆ, ಹೆಂಗ್ ತರ್ತಾರೆ. ಅವ್ರ ಮಕ್ಳು ಇಂಥ ಸ್ಕೂಲ್ ಓದ್ತಾರೆ, ಎಂಥ ಸ್ಕೂಲ್ ಹೋದ್ರೇನು ನರಕಕ್ಕೆ ಹೋಗೋದು. ಬೈಬಲ್ ಓದಿದ್ರೆ ಪರಲೋಕಕ್ಕೆ ಹೋಗ್ತಾರೆ. ಆಮೇಲೆ ಹೈಫೈ ಜೀವನ, ಲಕ್ಸುರಿ ಜೀವನ ಕ್ರಿಸ್ತುವಿಗೆ ಇಲ್ಲ. ಕಳವಳದಿಂದ, ಮೋಸದಿಂದ, ಲಂಚ ತಕೊಂಡು, ಅನ್ಯಾಯ ಮಾಡಿ, ಅಣ್ಣನಿಗೆ ತಮ್ಮನಿಗೆ ಅರಿಶ ಕೇಳಬೇಕು. ಅಣ್ಣನಿಗೆ ತಮ್ಮನಿಗೆ ಮೋಸ ಮಾಡಿ ಸೊತ್ತೋಡ್ಕೊಂಡು ತಿನ್ನೋರು ಹೋಗಲ್ಲ ಪರಲೋಕ. ಕಳವಳದಿಂದ ಕೂರಿಸೋದು ಹೆಂಗಂತ ಗೊತ್ತಾ? ಕಳವಳ ದುಡ್ಡು ಯಾವ್ದು ಹೇಳಿದ್ರೆ ಇವಾಗ ಕಳವಳ ದುಡ್ಡು ಯಾವ್ದು ಗೊತ್ತಾ? ಕೆಲವು ಕ್ರಿಸ್ತುಗಳು ತಗೊಂಬಾರ್ದು ಅಂತಾರೆ, ತಗೊಂತಾನೆ ಇರ್ತಾರೆ. ಅದು ಕಳವಳ. ಲಂಚ ಇಸ್ಕೊಳ್ಳೋದು ಕಳವಳನೆ. ತಂದ್ಬಿಟ್ಟು ದೇವ್ರು ಏನಂತಾರೋ, ನನಗೆ ಪರಲೋಕ ಸಿಗುತ್ತೋ ಇಲ್ವೋ ಅಂತಾನೆ ಇರ್ತಾರೆ. ತಿರ್ಗ ಡೈಲಿ ಲಂಚನ ಇನ್ಸ್ಪೆಕ್ಟ್ರು, ಕ್ರಿಸ್ತು KBಯಲ್ಲಿರೋರು. ಆಮೇಲೆ ಹಲ್ಲೆಲೂಯಾ. ವರ್ಣಿಸಿದ್ರೆ ಜಾಸ್ತಿ ಇದೆ.
ಸಾಕಾಗಲ್ಲ ಇವತ್ತು ಟೈಮ್. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ 16:8 ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪ ಧನವೇ ಲೇಸು. ನಿಮ್ಗೆ ಕೆಲಸ ಕೊಡಿಸ್ತೀನಿ, ಲಂಚ ಕೊಡ್ಬೇಕಲ್ಲಿ, ಅದು ಇದು ಆ ಹೆಸರಲ್ಲಿ ಈ ಹೆಸರಲ್ಲಿ ಇಸ್ಕೊಂಡು ಪೇಪರ್ ಅವು ಇವು ಮನೆ ಕಂದಾಯ ಟ್ಯಾಕ್ಸ್ ಮತ್ತೆ ಚೀಟಿ, ನಿಮಗೆ ಉದ್ಯೋಗ, ಬಂಗಾರ, ಫಂಡು, ಸೀಟು, ಚಿಟ್ಟು, ಆ ಒಂದು 10 ಜನ ಸೇರಿಸಿ ನಿಮ್ಗೊಂದು ಚೈನಿಂಗ್ ಬಿಸ್ನೆಸ್, ಇವೆಲ್ಲಾನು ಸೇರಿ ದೇವ್ರು ಹೇಳ್ತಾ ಇದ್ದಾರೆ. ಇನ್ನೊಂದ್ಸರಿ ಹೇಳಮ್ಮ ಪದನ. ಅನ್ಯಾಯದಿಂದ ಗಳಿಸಿದ ಅನ್ನಕ್ಕಿಂತಲೂ. ಇದರಲ್ಲಿ ಇವಾಗ ಎಲ್ಲಾರು ಇಳಿದ್ಬಿಟ್ಟಿದ್ದಾರೆ ಈ ಕೆಲಸಗಳಿಗೆ. ಅನ್ಯಾಯವಾಗಿ ಸಂಪಾದನೆ ಮಾಡಿ ಏನೋ ಮಾಡಿ ಮೇಲೆ ಬಂದ್ಬಿಡ್ಬೇಕು, ಮಾಡಿಗಳು ಕಟ್ಬಿಡ್ಬೇಕು, ಬೆನ್ಸ್ ಕಾರ್ ಇಸ್ಕೊಂಡ್ಬಿಡ್ಬೇಕು, ಸ್ವಿಮ್ಮಿಂಗ್ ಪೂಲ್ ಇರೋ ಮನೆ ಇರಬೇಕು, 3 ಕಾರ್ ಮನೆ ಮುಂದೆ ನಿಲ್ಬೇಕು, ಇಷ್ಟು ಒಡವೆ ಇರಬೇಕು, ಇಂಥ ಸ್ಕೂಲಲ್ಲಿ ಓದಬೇಕು, ಈ ತರ ಬಯಸಿ ಈ ತರ ಸಂಪಾದನೆಗೆ ಹೋಗ್ಬೇಕು. ಬೈಬಲ್ ಬಿಟ್ಟು, ಆಲಯ ಬಿಟ್ಟು, ದೇವ್ರ ಸನ್ನಿಧಿ ಬಿಟ್ಟು, ಆಮೇಲೆ ಕುಟುಂಬ ಪ್ರೇಯರ್ ಬಿಟ್ಟು, ಉಪವಾಸ ಬಿಟ್ಟು, ಊಟ ಬಿಟ್ಟು ಸಂಪಾದನೆ ಮಾಡ್ತಾರೆ. ಏನ್ ಸಂಪಾದನೆ ಅಂತಾರೆ ಗೊತ್ತಾ? ನೋಡಿ, ಇವತ್ತು ಕೆಲವರು ಹೋಗಿದ್ದಾರೆ ಕೆಲಸಗಳಿಗೆ, ನೋಡಿ ಇವತ್ತು ಹೋಗಿದ್ದಾರೆ ಕೆಲವರು ಕೆಲಸಗಳಿಗೆ. ಕರ್ತನ ಭೋಜನ ಇದ್ರೆ ಕೂಡ ಭಯ ಬರಲ್ಲ. ಇವತ್ತು ಕರ್ತನ ಭೋಜನನಪ್ಪ ನಾನು ಬರೋವರೆಗೂ ನೆನೆಸ್ಕೋ, ಇದೇ ನಿನಗೆ ನಿತ್ಯ ಜೀವ ಕೊಡೋದಂತೆ ಯೇಸು ಕ್ರಿಸ್ತನ್ ಹೇಳಿದಾನೆ. ಬಿಟ್ಟು ಕೆಲಸಗಳಿಗೆ ಹೋಗಿರ್ತಾರೆ. ಒಂದು ಸಿಸ್ಟರು ಅದೇ ತರ ಬೈಕೊಂಡು ಒಲೆ ಉರುತ್ತಾ ಇದ್ರು. ಒಳಗಡೆಯಿಂದ ಆ ಒಲೆ ಒಳಗಡೆಯಿಂದ ಒಂದು ಕೆಂಡ ಬಂದಿಲ್ಲ, ಎತ್ಕೊಂಡ್ಬಿಡ್ತು, ಕಿದ್ರೆ ಚರ್ಮ ಸಮೇತ ಬಂದ್ಬಿಡ್ತು. ಒಂದು ಬ್ರದರ್ 2,000 ಕೊಡ್ತೀನಿ ಅಂದಿದ್ರು, ಒಂದು ಚಪ್ಪಡಿ ಜಗಿಸಕ್ಕ ಭಾನುವಾರ 11 ಗಂಟೆವರೆಗೂ ಹೋದ್ರು. ಎತ್ತಿದ ತಕ್ಷಣ ಒಂದು ನಾಗರಾವ್ ಹಿಂಗೆ ಎದ್ದೇಳ್ಬಿಟ್ಟಿದ್ದಾನೆ, ಕಾಲ್ ಮೇಲೆ ಬಿದ್ದು ಹೋಗ್ತಾ ಇದ್ದಂತೆ, ಚಪ್ಪಡಿ ಕಲ್ಲು ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾನೆ. ಚರ್ಚ್ ಒಳಗಡೆ ಸ್ಟೈಟ್ ಆಗಿ, ಮನೆಗಲ್ಲ ಚರ್ಚ್ ಒಳಗಡೆ ಓಡ್ ಬಂದ ಕಾಂಪೌಂಡ್. ಒಂದು ಬ್ರದರ್ ಹಿಂಗೆ 2,000 ರೂಪಾಯಿ ಕೊಡ್ತೀನಿ, ಒಂದು ಫ್ರಿಡ್ಜ್ ಮಾಡಿದ್ರೆ ಅಂದ್ರೆ 4,000 ಕೊಡ್ತೀನಿ ಅಂದಿದ ತಕ್ಷಣ ಬಿಟ್ಬಿಟ್ಟು ಹೋದ್ರು. ನನ್ನ ಮುಂದೆ ನಡೆದಿರೋದು ಹೇಳ್ತಾರೆ. ನಾನು ಯಾರು ಹೇಳಿದ್ದು ಯಾವ ಬುಕ್ಕಲ್ಲಿ ಓದಿದ್ದು ಹೇಳಲ್ಲ. ಹೋಗ್ಬಿಟ್ಟು ಸಾಯಂಕಾಲ ಬರ್ತಾ ಇದ್ರು, ಜೋಬಲ್ಲಿ ಇಟ್ಕೊಂಡು ವಾ ಇವತ್ತು ಜಾಸ್ತಿ ಬಂತಂತ ಒಂದು ನಾಯಿನ ಕಳಿಸ್ತಾ ದೇವ್ರು. ಹೋಗ್ಬಿಟ್ಟು ಕಚ್ಚಿತು. 700 ಕೊಟ್ಟು 4 ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಯ್ತಾ. 4,000 4 ಇಂಜೆಕ್ಷನ್ ಹೋಗೋದಿನ ಪೇಮೆಂಟ್ ಕೆಲಸ ಹೋಯ್ತಾ? ಪತ್ತೆ ಇರ್ಬೇಕಾ? ತಣ್ಣಗಿರೋ ತಿನ್ಬಾರ್ದ? ಬೆಚ್ಚಿಗಿರಿ ಇವಾಗ. ನನ್ನ ಮಗನ ನಾಯಿ ಎಲ್ಲಿತ್ತೋ ಗೊತ್ತಿಲ್ಲ, ಕಡಲ್ಕಲ್ ಬಂದು ನನಗೆ ಕಚ್ಚಿಬಿಟ್ಟು ನನ್ನ ಮುಂದೆನೆ ಕಚ್ಚಿದ್ದು. ಇವ್ರು ನೋಡಿ ಯಾಕಪ್ಪ ವಾಕ್ಯ ಕೇಳ್ತಾ ಇಲ್ಲಪ್ಪ ನೀನು? ಹಲೋ, ವಾಕ್ಯ ಕೇಳ್ಬೇಕು. ಹೌದು, ನಿಮ್ಮ ಟ್ಯೂಷನ್ ಇದೆ. ಆಮೇಲೆ ನನ್ನ ಮುಂದೆ ಕಚ್ಚಿದ್ದು ನಾನೇ ನೋಡಿದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಸುಮ್ಮನೆ ಇತ್ತು, ಸುಮ್ಮನೆ ರೋಡಲ್ಲಿ ಹೋಗೋಣ, ಮೆಟ್ಲ ಮೇಲೆ ಮಲಗಿದ್ದು ದಡ ಅಂತ ಕಚ್ಬಿಟ್ಟು ಮಲ್ಕೊಂಡ್ಬಿಟ್ಟು ತಿರ್ಗಾ ಎತ್ಕೊಂಡು ನೋಡ್ತಾನೆ. ಆ ನಾಯಿ ಮುಂದೆ ನೋಡ್ತಾನೆ, ನಾಯಿ ನೋಡ್ತಾನೆ, ಮುಂದೆ ನೋಡ್ತಾನೆ, ಕಲ್ಲು ಎತ್ಕೊಂತಾನೆ, ಅದು ಬೊಗಳ್ತಾ ಇದೆ ಚೆನ್ನಾಗಿ. ಇನ್ನೊಂದ್ಸಾರಿ ಕಚ್ತೀನಿ ನೋಡು, ನನ್ನ ದೇವ್ರು ಕಳಿಸಿರೋದು ನಿನಗೆ. 4,000 ಕೊಡ್ತಾರೆ. ಒಂದು ಫ್ರಿಡ್ಜ್ ಮಾಡಕ್ ಹೋಗಿದ್ಯಾ, ಕಿಲ್ಲರ್ ಚಿಕನ್, ಒಂದು ಬೇಕರಿಗೆ ಕಿಲ್ಲರ್ ಚಿಕನ್ ಫ್ರಿಡ್ಜ್ ಮಾಡಕ್ ಹೋಗಿದ್ದಾನೆ. ಆಮೇಲೆ ನಾನೆಲ್ಲ ತರ ಓಡಿದ್ದೀನಿ. ಸಿಸ್ಟರ್, ಬ್ರದರ್, ನಿಜವಾಗ್ಲು ಬಡ್ಡಿ ಕೊಡುವಾಗ ಚರ್ಚಲ್ಲಿ ಬರ್ತಾ ಇದೆಯಾ, ಫಸ್ಟ್ ವಿಶ್ವಾಸಿ ಬೆಳಿಗ್ಗೆ ಎದ್ದು ಕನೆಕ್ಷನ್ಗೆ ಹೋಗ್ಬಿಡ್ತಾ ಇದೆ. ಹೋಗ್ತಾ ಇದೆ, ಪ್ರೇಯರೇ ಚೆನ್ನಾಗಿ ಇಷ್ಟ ಆಗ್ತಲ್ಲ, ವಾಕ್ಯ ಕೇಳಕ್ಕೆ ಇಷ್ಟ ಆಗ್ತಲ್ಲ, ಲೇಟಾಗಿ ಹೋಗಿ ಕೂತ್ಕೊಂಡ್ಬಿಡ್ತಾ ಇದೆ. ಇದು ನನಗೆ ಆಗಲ್ಲಪ್ಪ, ನಾನು ಇದು ಲೆಕ್ಕಕ್ಕೆ ತಗೋ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಕಡೆಗೆ ನನಗೆ ಬಂದಿದೆ ಗೊತ್ತಾ, ಕಷ್ಟ, ರೋಗ, ವ್ಯಾಧಿ, ಸತ್ತೋಗ್ತೀನಿ, ಸಮಾಧಾನ ಇಲ್ಲ. ಯಾವಾಗ ಯೇಸು ಬಂದು ನನ್ನನ್ನು ಕರೆದ್ರು, ಯೇಸು ಬಂದು ಸುಸೈಡ್ ಮಾಡ್ಕೊಳ್ಳೋಕೆ ನನ್ನನ್ನು ಕರೆದ್ರು, ಆ ಶಬ್ದನ ಕೇಳಿ ಚರ್ಚ್ಗೆ ಹೋದೆ. 15 ವರ್ಷದ ದೇವ್ರ ಕೃಪೆಯಿಂದ ನಿಮ್ಮ ಮುಂದೆ ನಿಂತಿದ್ದೀನಿ. ನನ್ನ ಕುಟುಂಬಕ್ಕೆ ಮಗನಾಗಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ನೋಡೋಣ. 18, 16 ಓದಿ ಬೇಗ. 18 ಅದು ಬೇಡ. 23, 4ರಿಂದ 5. 23, 4ರಿಂದ 5. ದುಡ್ಡಿನ ಆಸೆಯಿಂದ ಕೇಳಿಸ್ಕೊಳ್ಳಿ ಸಿಸ್ಟರ್, ಬ್ರದರ್. ದುಡಿ, ಹೋಗು, ಪೇಮೆಂಟ್ ತಗೋ. ದುಡಿಬೇಕಪ್ಪ, ಮೇಲೆ ಬರ್ಬೇಕಪ್ಪ, ಕೂಡಿಡ್ಬೇಕಪ್ಪ,
ಎತ್ತಿಡ್ಬೇಕಪ್ಪ, ಜಮಾ ಮಾಡ್ಬೇಕಪ್ಪ, ಲಾಕ್ ರುಪೀಸ್ ಇರ್ಬೇಕಪ್ಪ, ಕೋಟ್ಯಾಧಿಪತಿ ಆಗ್ಬೇಕಪ್ಪ ಅಂತ ದುಡಿಬೇಡ. ಹೊಟ್ಟೆಗೆ ದುಡಿ, ಬಟ್ಟೆಗೆ ದುಡಿ, ಮನೆ ಬಾಡಿಗೆಗೆ ದುಡಿ, ಗಾಡಿ ಪೆಟ್ರೋಲ್ಗೆ ದುಡಿ, ಜೀವನಕ್ಕೆ ದುಡಿ, ಮಕ್ಕಳು ಓದಿಸೋದಕ್ಕೆ ದುಡಿ. ದುರಾಸೆಯಿಂದ ದುಡಿಬೇಡ. ಕ್ರಿಸ್ತನಿಗೆ ದುಡ್ಡಿನ ದುರಾಸೆ ಇರಬಾರ್ದು. ನಾನು ಹಂಗೆ ಇದ್ದಿದ್ದು ಒಂದು ಕಾಲದಲ್ಲಿ 2005 ಹಂಗೆ ಇದ್ದೆ. ದುಡ್ಡು ಸಂಪಾದನೆ ಮಾಡ್ಬೇಕು, ಏನಿಲ್ಲದ್ರೆ ದುಡ್ಡಿರ್ಬೇಕು. ನಾನು ಒಂದು ಪಾಸ್ಟರ್ ಜೊತೆಲೆ ಕೂತ್ಕೊಂಡಿದ್ದೆ, ನಾನು ವಿಶ್ವಾಸಿ. ಇಬ್ಬರು ಪಾಸ್ಟರ್ ನನ್ನ ಮುಂದೆ ನಿಂತಿದ್ದಾರೆ. ಕಾರಲ್ಲಿ ಹೋಗ್ತಾ ಇದ್ದೀನಿ, ಹಲಸೂರು ಕೆರೆ ದಾಟಿ ಈ ಕಡೆ ಬಂದು ಅಲ್ಲೊಂದು ಥಿಯೇಟರ್ ಇದೆ, ಥಿಯೇಟರ್ ಮುಂದ್ಗಡೆ ರೇಡಿಯೋ ಥಿಯೇಟರ್ ಮುಂದೆ ಹೋಗ್ತಾ ಇದ್ದೀನಿ. ಮಾತಾಡ್ತಾ ಇದ್ದಾರೆ ಇಬ್ಬರು ಪಾಸ್ಟರು. ಅಯ್ಯ ಹಣ ಇಲ್ಲ, ಎದುಮೇ ಇಲ್ಲ, ಇದು ಹುಡುಗತಿಲೆ ಹಣ ಇದ್ದಲ್ಲ, ಎಲ್ಲಾமே ಕಡಿತು. ಪಣ ಇರುತ್ತನಯ್ಯ, ಇಲ್ಲ ನಾ ಬಾಳಿಕೆಯೇ ಇಲ್ಲ, ಹಿಂಗೆ ಮಾತಾಡ್ತಾ ಇದ್ದಾರೆ. ನಾನು ವಿಶ್ವಾಸಿ, ಅವತ್ತು ತಾನೇ ಫಸ್ಟ್ ಟೈಮ್ ಬೈಬಲ್ ಓದ್ತಾ ಇದ್ದೀನಿ, ಆಗ ತಾನೇ ದೇವ್ರು ನಂಬಿದ್ದೀನಿ. ನನಗೆ ಅರ್ಥ ಆಗಿದೆ. ಇಬ್ರು ಅಯ್ಯಗಳು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ AC ಹಾಕೊಂಡು. ದುಡ್ಡಿಲ್ಲಂದ್ರೆ ಏನು ಇಲ್ಲ, ದುಡ್ಡಿದ್ರೇನೆ ಲೈಫು, ದುಡ್ಡಿದ್ರೇನೆ ಜೀವನ. ಹೇಳ್ತೀನಿ ಕೇಳಿ, ದುಡ್ಡು ನಮ್ಗೆ ಶ್ರದ್ಧೆನ ಕಲಿಸ್ಕೊಡ್ತೈತಾ, ಭಯ ಭಕ್ತಿ ಕಲಿಸ್ಕೊಡ್ತೈತಾ, ಪ್ರೀತಿನ ಕಲಿಸ್ಕೊಡ್ತೈತಾ, ಒಳ್ಳೆ ನಡವಳಿಕೆ ಕಲಿಸ್ಕೊಡ್ತಾ, ಅಹಂಕಾರ ಕಲಿಸ್ಕೊಡ್ತೈತೆ. ಕೊಬ್ಬು, ನಾನು ದುಡ್ಡು ಹಣವಂತ, ನಾನು ಸಾಹುಕಾರ, ನನ್ನ ಹತ್ರ ಇದೆ, ನಾನು ನಿನ್ಗೆ ಸಹಾಯ ಮಾಡ್ತೀನಿ, ನಾನು ನಿಮ್ಗಿಂತ ಚೆನ್ನಾಗಿ ಮನೆ ಕಟ್ಟು, ಇದು ಒಪ್ಪಿಸ್ತೈತೆ. ನಮ್ಗೆ ದುಡ್ಡು ಇವೆಲ್ಲ ಕೊಡಲ್ಲ, ಶ್ರದ್ಧೆ ಕೊಡಲ್ಲ, ಭಯಭಕ್ತಿ ಕೊಡಲ್ಲ, ಒಳ್ಳೆ ನಡವಳಿಕೆ ಕೊಡಲ್ಲ, ಮರ್ಯಾದೆನ ಕಲಿಸ್ಕೊಡಲ್ಲ. ದುಡ್ಡು ಮರ್ಯಾದೆ ಕೊಡ್ತೈತೆ, ದುಡ್ಡು ದೇವ್ರ ವಾಕ್ಯ ಕೊಡ್ತೈತೆ ಬಾ, ದೇವ್ರ ವಾಕ್ಯ ಕೊಡ್ತೈತೆ ಬಾ, ದೇವ್ರ ವಚನ ಕೊಡ್ತೈತೆ ಬಾ. ದುಡ್ಡು ಎಲ್ಲ ಕೊಡಲ್ಲ. ಪ್ಲೀಸ್, ಒಳ್ಳೆ ನಡವಳಿಕೆ ಕಲಿಸ್ಕೊಡಲ್ಲ, ಬೋಧನೆ ಕೊಡಲ್ಲ, ಶಿಕ್ಷಣ ಕೊಡಲ್ಲ, ಎಜುಕೇಶನ್ ಕೊಡಲ್ಲ ದುಡ್ಡು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೀತಿಯನ್ನ ಕೊಡಲ್ಲ. ಪ್ರೀತಿ ಕೊಡ್ತೈತೆ, ದುಡ್ಡು ಕೊಡಲ್ಲ. ನೋಡಮ್ಮ, ನನಗೆ ಏಕಂತ ಕೇಳ್ಬೇಕು, ಆಮೇಲೆ ಯಾಕೆ ಹಿಂಗೆ ಆಡಿದ ಅಂತ ಹೇಳ್ಬೇಕು. ಏನ್ ಕಾಟ ಆಡಿದೆ ಚರ್ಚೆಲ್ಲ ನಾನು ಹೇಳ್ಬೇಕು. ನಿನ್ನ ನೋಟೇಟ್ ಮಾಡಿ ಹೇಳ್ತೀನಿ, 15 ದಿನ ಆದ್ರೂ ಹೇಳ್ಬಿಟ್ಟು ಹೋಗ್ಬೇಕು. ನಾನು ಮಾತಾಡ್ಸ್ಬಿಟ್ಟು ಹೋಗೋವಾಗ, ಸರಿನಾ ಬ್ರದರ್? ಏನೋ ಕೇಳಿದ್ರಿ, ನನಗೆ ಏನು ಹೇಳಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಬಂಧಗಳನ್ನ ಕೊಡಲ್ಲ ದುಡ್ಡು. ಈಗ ನೀನ್ ಯಾರು ಕೇಳ್ತಾರೆ, ನೀನ್ ದುಡ್ಡು ಕೊಡಲ್ಲ, ಏನ್ ಮಾಡ್ತಾರೆ ಹೇಳಿ, ಅವ್ರು ನಿನ್ನ ಹತ್ರ ಮಾತಾಡೋದು ಬಿಡ್ತಾರೆ. ಹೋಗ್ಲಿ, ಯಾರ ಹತ್ರ ಈಸ್ಕೊಂಡ್ರಿ, ಅವ್ರು ನಮ್ಗೆ ಕೊಡಲ್ಲ, ಏನ್ ಮಾಡ್ತೀರಿ ಹೇಳಿ, ಅವ್ರ ಹತ್ರ ಮಾತುಕತೆ ಬಿಡ್ತೀರಿ. ಅಕ್ಕನ ತಂಗಿನೋ ತಮ್ಮನೋ ಏನ್ ಮಾಡ್ತದೆ ನೋಡಿ ದುಡ್ಡು. ಆಮೇಲೆ ಸಂಬಂಧನ ಕೊಡಲ್ಲ, ಪ್ರೀತಿನ ಕೊಡಲ್ಲ, ನಡವಳಿಕೆನ ಕೊಡಲ್ಲ, ಭಯಭಕ್ತಿನ ಕಲ್ಸಲ್ಲ. ಭಯಭಕ್ತಿ, ದೇವ್ರ ಭಯಭಕ್ತಿ ಬರಲ್ಲ. ಏನ್ ಮಾಡ್ತಾರೆ? ಶಾಪಿಂಗ್ ಹೋಗು, ಅದು ತಗೋ, ಇದು ತಗೋ, ಅದು ಕೊಂಡ್ಕೋ, ಇದು ಕೊಂಡ್ಕೋ, ಅವನ್ ಸಂದಿಸು, ಇವನ್ ಸಂದಿಸು, ಅದು ತುಂಬಿಸ್ಕೋ, ಈ ಮೂಲೆಗೆ ಇದು ಬರ್ಲಿ, ಈ ಗೋಡೆಗೆ ಇದು ಬರ್ಲಿ, ಇದು ಮಾಡ್ಬೇಕು. ನೋಡಿ, ಈ ಬೈಬಲ್ ಅಲ್ಲಿ ದಾವಿದ ಒಳ್ಳೆ ಸಾಹುಕಾರ, ಅಬ್ರಹಾಮ ಒಳ್ಳೆ ಸಾಹುಕಾರ, ಯಾಕೋಬ, ಇಸಾಕ ಒಳ್ಳೆ ಹನುಮಂತರು. ಅವ್ರು ಅದನ್ನೆಲ್ಲ ನೋಡಲಿ. ಭೂಮಿ ನಮ್ಗೆ ಶಾಶ್ವತ ಅಲ್ಲ, ಈ ಲೋಕ ನಮ್ಗೆ ಶಾಶ್ವತ ಅಲ್ಲ, ಪರಲೋಕನೇ ನಮ್ಗೆ ಶಾಶ್ವತ. ಅವ್ರು ಒಳ್ಳೆ ಮನೆ ಕೂಡ ಕಟ್ಟಿಲ್ಲ. ಅದಕ್ಕೆ ವಾಕ್ಯ ಇಬ್ರಿಯ ಗ್ರಂಥ 11ನೇ ಅಧ್ಯಾಯ 16ನೇ ವರ್ಷದಲ್ಲಿ ಇದೆ. ಈ ಲೋಕ ನಮ್ಗೆ ಶಾಶ್ವತ ಅಲ್ಲ ಅಂತ ಗುಡಾರಗಳಲ್ಲಿ ಜೀವಿಸಿದ್ರಂತೆ. ಅವ್ರು ಬಂಗಾರ ತಟ್ಟೆಯಲ್ಲಿ ತಿನ್ನೋದಿದ್ದು 7 ಸಾರಿ ಪ್ರೇಯರ್ ಮಾಡ್ತಾ ಇದ್ದಂತೆ. ದಾನಿಯಲ್ಲೆಲ್ಲ ಪ್ರಧಾನಮಂತ್ರಿ, ಯೇಸಪ್ಪ ಪ್ರಧಾನಮಂತ್ರಿ ಅಂದ್ರೆ ಏನು? ಪ್ರೈಮ್ ಮಿನಿಸ್ಟರ್. ಅವರೆಲ್ಲ ಡೈಲಿ ದೇವರು ವಾಕ್ಯ ವಚನ ಸೇವೆ ಅಂತ ಇದ್ರು. ಅವರು ಯೇಸಪ್ಪ ಪ್ರಧಾನಮಂತ್ರಿ, ಐಗುಪ್ತ ದೇಶಕ್ಕೆ, ಬಾಬೆಲ್ ಸಂಸ್ಥಾನಕ್ಕೆ ದಾನಿಯೆಲ್ಲ ಪ್ರಧಾನಮಂತ್ರಿ. ಅವ್ರ ಆರಾಮ ದೇವರು ವಾಕ್ಯ ಅಂತ ಇದ್ರು. ಪ್ಲೀಸ್, ಕ್ರಿಸ್ತುವಿಗೆ ಅನಾದಾಸೆ ಇರಬಾರ್ದು. ಕೇಳಿ, ದುಡ್ಡಿನ ದುರಾಸೆಯಿಂದ ದುಡಿಬೇಡ. ಹೇಳ್ತಾ ಇರುವ ವಾಕ್ಯ ನಾನು ಹೇಳಿದ, ವಾಕ್ಯ ಹೇಳ್ತಾ ಇರೋದ, ನಾನು ಹೇಳಿದ, ದೇವ್ರು ಹೇಳ್ತಾ ಇರೋದ. ದುಡ್ಡಿನ ದುರಾಸೆಯಿಂದ ಪೈಲಟ್ ಮಾಡೋಣ. ನನ್ನ ಮಾತು ಕೇಳು, ನಿನ್ ದುಡ್ಡು ಸಿಗ್ತದೆ, ದೇವ್ರು ಹೋಗ್ಬಿಡ್ತಾನೆ. ಯಾರು ಹೋಗ್ಬಿಡ್ತಾರೆ? ದೇವ್ರು ಹೋಗ್ಬಿಡ್ತಾನೆ. ಓದ್ತೀಯಾ? ಮತ್ತಾಯ ಗ್ರಂಥ 6:24 ಓದು. ಮತ್ತಾಯ, ಮ್ಯಾಥ್ಯೂ ಚಾಪ್ಟರ್ 6:24. ಬೇಗ ಮುಗಿಸ್ತೀನಿ, ಇನ್ನೊಂದು 10 ನಿಮಿಷದಲ್ಲಿ. 6:24 ಓದಿ. 10 ನಿಮಿಷ ನಾ ಬ್ರದರ್. ಏನ್ ಬ್ರದರ್, ನೀನ್ ಬಲೆ ತಲೆ ತಿಂದಿ ಅನ್ಬೇಡ. ಆಮೇನ್. 6:24 ಓದಿ ಬೇಗ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ಬಿಟ್ಟು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಇದಲ್ಲದೆ ಒಬ್ಬನನ್ನು
ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀನು ದೇವರನ್ನು ದನ ಅಂದ್ರೆ ಹಸುನ? ದನ ಅಂದ್ರೆ ಏನಮ್ಮ ದನ ಅಂದ್ರೆ? ದುಡ್ಡಮ್ಮೋ. ದನಕ್ಕೆ ದುಡ್ಡಿಗಿರೋ ಇನ್ನೊಂದು ಹೆಸರು ಅದೇ. ದನ ಅಂದ್ರೆ ದುಡ್ಡು, ದನ ಅಂದ್ರೆ ಹಸು. ದನವನ್ನ ದೇವರನ್ನ ಇಬ್ಬರನ್ನು ಅಲ್ಲ. ದೊಡ್ಡ ಮಾಂಸ ಬಗ್ಗೆ ಮಾತಾಡ್ತಲ್ಲ ದೇವಿ, ಚೆನ್ನಾಗಿರ್ತೀರ ನೋಡಿ. ದೊಡ್ಡ ಮಾಂಸ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ, ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ನನಗೂ ಕೂಡ ಆಸೆ, ಏನೋ ವಾಕರಿಗೆ ಬರ್ದಲ್ಲಿ ತಿನ್ನಲ್ಲ ಅಷ್ಟೇ, ಇಷ್ಟನೇ, ತಪ್ಪಿಲ್ಲ. ದೇವರು ನಮ್ಗೆ ಕೊಟ್ಟಿರೋದು ಆಹಾರ. ಅಲ್ಲೆಲ್ಲೂಯ್ಯ, ಆಮೆನ್. ದನ ಅಂದ್ರೆ ಹಸು. ಆಕ್ಚುಲಿ ಧನ ಅಂದ್ರೆ ದುಡ್ಡು, ಹಣ, ರೊಕ್ಕ, ಡಬಲ್ ಮನಿ. ಅರ್ಥ ಆಯ್ತಾ? ನೀನು ಮನಿ, ದೇವ್ರು, ಗಾಡ್, ದುಡ್ಡು, ದೇವ್ರನ್ನ ಎರಡನ್ನೂ ನೀನು ಪ್ರೀತಿಸಕ್ ಆಗಲ್ಲ. ಈಗ ಯಾರು ಬೇಕು ನಿಮ್ಗೆ ಹೇಳು? ದುಡ್ಡು ಬೇಕಾ, ದೇವ್ರು ಬೇಕಾ? డబ్బులు కావాలా, దేవుడు కావాలా? ఆండోరు వేణుమా, పణ వేణుమా? పతా వేణు. దేవుడు ప్రభునే కావాలా, యేసయ్యనే కావాలా. ఎప్పుడు ప్రతిరోజు అలాగే ప్రార్థించాలా, దేవుడా నువ్వే కావాలా. ದೇವರಿದ್ರೆ ಈ ಲೋಕನೇ ನಮ್ಮ ಹತ್ರ ಇರಾಗೆ. ನಾನು ಅದನ್ನೇ ಆಗ್ತಿರೋದು ನನ್ನ ಲೈಫಲ್ಲಿ. ಯೇಸು ಇದ್ರೆ ಈ ಲೋಕನೇ ನನ್ನ ಹತ್ರ ಇದ್ದಂಗೆ. ಎಲ್ಲ ನನ್ನ ಹತ್ರ ಇದೆ. ದುಡ್ಡು, ಬಂಗಾರ, ಸೊತ್ತು, ಮನೆ, ಕಾರು, ಒಳ್ಳೆ ಐಶ್ವರ್ಯ, ಐಫೈ ಜೀವನ ಇದ್ರೆ, ಯೇಸು ಇಲ್ಲಂದ್ರೆ ಬಡವನು, ದರಿದ್ರನು, ನಿರ್ಪಾದಕನು, ಆಮೇಲೆ ಇಂಥವ್ರು ಭಾಗ್ಯನು, ಪರಲೋಕ ತಪ್ಪಿ ಹೋಗ್ತದೆ. ನೋಡು, ನೀನ್ ದುಡ್ಡನ್ನ, ದೇವನ್ನ ಇಬ್ಬರನ್ನು ಸಂಪಾದಿಸಕ್ಕಾಗಲ್ಲ. ಸೈತಾನ ಹಿಡ್ಕೊಂತೀಯ, ಈ ಲೋಕನ ಹಿಡ್ಕೊಂತೀಯ, ಪರಲೋಕನ, ಯೇಸುನ ಬಿಡಲೇಬೇಕು. ನಾನು ಎರಡೂ ಆಗ್ತದೆ ಬ್ರದರ್ ಅಂದ್ರೆ ನಿನ್ನ ಬಲಹೀನತೆ. ಅದು ಒಂದು ಬ್ರದರ್ ಬಂದ, ಆ ಬ್ರದರ್ ಹೆಸರು ಚಿಷ್ಟಪ್ಪ. ನನಗೆ ಹೇಳಿದ, ಬ್ರದರ್ ನಾನು ಪ್ರೇ ಮಾಡ್ತಾ ಇದ್ದೀನಿ ದೇವರಿಗೆ, ದೇವರೇ ನನಗೆ ಹಣ ಕೊಡು, ನಾನು ಎಲ್ಲಾರ್ಗೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀನಿ. ಅದ್ರ ರಾಗೆ ಮನೆ ಕೂಡ ಇವತ್ತು ಹೇಳ್ತಾರೆ, ಫುಲ್ಲು ತಪ್ಪು, ಮಿಸ್ಟೇಕ್. ಅದು ಹಣ ಕೊಡೋರು ಕೊಡ್ತಾರೆ, ಯಾರಿಗೆ ಏನು ಕೊಡ್ಬೇಕು, ಯಾವ ವರ ಬೇಕು, ಸ್ವಸ್ಥತೆ ವರ, ಹಣ ಕೊಡೋ ವರ, ಪ್ರೇಯರ್ ಮಾಡೋವರ, ಅವ್ರವ್ರ ದೇವ್ರು ಕೊಡ್ತಾರೆ. ನೀನು ಹಣ ಕೊಡೋದು ಪ್ರೇ ಮಾಡಿದ್ರೆ ಕೊಡಲ್ಲ, ಮಾಡೋದೇ ಇಲ್ಲ. ಹಣ ಬಂದ್ರೆ ಚೇಂಜ್ ಆಗ್ಬಿಡ್ತಾರೆ, ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಡ್ತಾರೆ, ಖರ್ಚು ಮಾಡಕ್ ಹಿಡಿತಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಕ್ರಿಸ್ತನಿಗೆ ದುಡ್ಡು ಇರ್ಬೇಕಾ, ದೇವ್ರು ಇರ್ಬೇಕಾ? ಕರೆಕ್ಟ್ ಆಗಿದೆ ಮೆಸೇಜ್. ಮೂರನೇ ಮೆಸೇಜ್, ಕ್ರಿಸ್ತನಿಗೆ ಹಣದಾಸೆ. ಅದಕ್ಕೋಸ್ಕರ ಹೆಂಗಂದ್ರೆ ಮಾತಾಡಬಾರ್ದು, ನಡ್ಕೋಬಾರ್ದು. ಭಯ ಭಕ್ತಿಯಿಂದ ನಾನು ಇದ್ದೀನೋ ಇಲ್ವೋ, ದೇವ್ರಿದ್ದಾನೋ ಇಲ್ವೋ ಅನ್ಬೇಡ. ಯಾರು ಇಲ್ಲಿ ಇಲ್ದಿರೋಗ್ಲಿ ದೇವ್ರಿದ್ದಾರೆ. ಬ್ರದರ್ ಇಲ್ಲಿ ಇಲ್ದಿರೋಗ್ಲಿ, ಪಾಸ್ಟರ್ ಇಲ್ಲಿ ಇಲ್ದಿರೋಗ್ಲಿ ದೇವ್ರಿದ್ದಾರೆ. ಹೆಂಡತಿ ಸರಿ ಇಲ್ಲ ಅಂದ್ರೆ ಗಂಡ ಸರಿ ಮಾಡ್ಬೇಕು, ಗಂಡ ಸರಿ ಇಲ್ಲ ಅಂದ್ರೆ ಹೆಂಡತಿ ಹೇಳ್ಬೇಕು. ಇದ್ರಲ್ಲಿ ಹಂಗ ಮಾಡ್ಬೇಡ. ಈಗ ಎಂತ చెప్పి ಅಂತ ಹೇಳ್ಬೇಕು. ಹೇಳ್ತೀರಾ ಇಲ್ವಾ? ನೀವು ಸೇರಿ ನೇನು ಸೇಸ್ತಾರಂತವಾ? ನೀನೊಂದು ಪಾಪ ಮಾಡು, ನಾನು ಒಂದು ಪಾಪ ಮಾಡ್ತೀನಿ, ನೀಗೆಲ್ಲ ಕಲ್ತ್ಕೊಂಡು ನೀಗೇಮ್ ಕೆಲಸ. ಆಮೇನ್, ಅಲ್ಲಿ ಹಾಗೆ ತಾನೇ ಮಾತಾಡೋದು. ಗಂಡ ಸೇರಿಲ್ಲದ್ರೆ ಹೆಂಡತಿ ಚೆನ್ನಾಗಿರ್ಲಿ, ಹೆಂಡತಿ ಸೇರಿಲ್ಲದ್ರೆ ಗಂಡ ಚೆನ್ನಾಗಿರ್ಲಿ. ಇಬ್ರು ಸೇರಿಲ್ಲ ಅಂದ್ರೆ ಕುಟುಂಬ ಕಷ್ಟ, ಪರಲೋಕ ಹೋಗೋದು ಕಷ್ಟ, ಮಕ್ಕಳ ಲೈಫ್ ಕಷ್ಟ. ನಿಜ ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಬ್ರು ಸ್ಟ್ರಾಂಗ್ ಇದ್ರೆ ಒಳ್ಳೆ ಲಾಭ. ಇಬ್ರು ದೇವರಲ್ಲಿದ್ರೆ, ಇಬ್ರು ಹಣದ ವಿಷಯದಲ್ಲಿ ಕರೆಕ್ಟ್ ಆಗಿದ್ರೆ ಒಳ್ಳೆಯದು. ಹಾಸ್ಪಿಟಲ್ ಅಷ್ಟೇ, ಕಾಣಿಕೆ ಕೊಡ್ತಾರೆ, ಕರೆಕ್ಟ್ ಆಗಿ ಲೆಕ್ಕ ಕೊಡ್ಬೇಕು. ದೇವರಿಗೆ ಕಾಣಿಕೆ ಇಸ್ಕೊಂತಾರೆ, ಎಲ್ಲಾರ ಹತ್ರ ಕರೆಕ್ಟ್ ಆಗಿ ಲೆಕ್ಕ ಕೊಡ್ಬೇಕು. ಕರೆಕ್ಟ್ ಆಗಿ ನೀನು ಇಷ್ಟು ಕೊಟ್ಟೆ, ನೀನು ಏನ್ ಮಾಡಿದೆ, ಏನೇನು ಖರ್ಚು ಮಾಡಿದೆ, ಏನ್ ಮಾಡಿದೆ. 5 ಸ್ಟಾರ್ ಹೋಟ್ಲಿಗೆ ಎತ್ಕೊಂಡೋದೆ ಸಾಯಂಕಾಲ ಭಾನುವಾರ, ನೀನ್ ಹೆಂಡತಿ ಮಕ್ಕಳನ್ನ ಕಾರಲ್ಲಿ ಕೂರಿಸ್ಕೊಂಡು, ಕಾರ್ ನಾನು ಕೊಟ್ಟಿದ್ದೀನಿ, ಏನೋ ಯಾವಾಗ ಒಂದ್ಸಲ ನಿನ್ಗೆ ಯೂಸ್ ಮಾಡ್ಕೋ, ಸೇವೆ ಕೊಟ್ಟಿದಲ್ವಾ. ಕಾಣಿಕೆ ಎತ್ಕೊಂಡು 5 ಸ್ಟಾರ್ ಹೋಟ್ಲಿಗೆ ಹೋಗ್ತೀಯಾ, ದಮ್ ಬಿರಿಯಾನಿ ತಿನ್ನಕ್ ಹೋಗ್ತೀಯಾ, ದಮ್ಕಾ ಬಿರಿಯಾನಿ ತಿನ್ನಕ್ ಹೋಗ್ತೀಯಾ, ಮಟ್ಕಾ ಬಿರಿಯಾನಿ ತಿನ್ನಕ್ ಹೋಗ್ತೀಯಾ, ಮಡಿಕೆ ಆಮೇಲೆ ಹೈದರಾಬಾದ್ ಬಿರಿಯಾನಿ ತಿನ್ನಕ್ ಹೋಗ್ತೀಯಾ. ಹಲ್ಲೆಲೂಯಾ. ಎಷ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾ? ಭಾನುವಾರ ಕಾಣಿಕೆ ಕೊಟ್ಮೇಲೆ ಪಾಸ್ಟ್ರು ಫೋನ್ ಎತ್ತಲ್ಲ ಗೊತ್ತಾ? ಆಮೇಲೆ ನೋ ಪ್ಲೀಸ್. ಹಲ್ಲೆಲೂಯಾ. ಫೈನಾನ್ಷಿಯಲ್ ಬಂದಿದ್ದು ನಿಮ್ಗೆ ಹೇಳ್ತಾರೆ. ಬಾರವಾರ ಇಂಥ ವಿಷಯಗಳು ನಾನು ಮಾತಾಡಲ್ಲ. ಯಾಕೆ ಹೇಳು? ಬಾರವಾರ ದೇವ್ರು ಬೇರೆ ಸಂದೇಶ ಕಟ್ಕೊಳ್ತಿರ್ತಾರೆ. ಕೈ ತುಟ್ಟಿ ದೇವರಿಗೆ ಬೇರೆ ವಿಷಯ ಕಳಿಸ್ತಾರೆ. ಫೈನಾನ್ಷಿಯಲ್ ಮಾತಾಡ್ತಾರಲ್ಲ, ಹಣ
ಅದನ್ನ ಮಾತಾಡ್ತೀನಿ. ಪರಿಶುದ್ಧತೆ ಬಂದಾಗ ಪರಿಶುದ್ಧತೆ ಮಾತಾಡ್ತಾನೆ, ಪವಿತ್ರತೆ ಬಂದಾಗ ಪವಿತ್ರತೆ ಮಾತಾಡ್ತಾನೆ, ನಂಬಿಕೆ ಬಗ್ಗೆ ಬಂದಾಗ ನಂಬಿಕೆ ಬಗ್ಗೆನೇ ಮಾತಾಡ್ತಾನೆ. ಆಮೇನ್. ಕನ್ಫ್ಯೂಷನ್ ಇಲ್ಲ ತಾನೆ? ನನಗೇನು ಕನ್ಫ್ಯೂಷನ್? ನಿಮ್ಗೇನಾದ್ರು? ಒಂದೇ ಒಂದು ಲಾಸ್ಟ್ ವಾಕ್ಯ ಓದಿ. ಐಶ್ವರ್ಯ ಒಂದು ಹೋದ ಪರಲೋಕಕ್ಕೆ, ಲಾಜರು ಹೌದಾ? ಐಶ್ವರ್ಯ ಒಂದು ಹೋಗಿಲ್ಲ. ಒಂದು ಯೇಸು ಕ್ರಿಸ್ತನು ಹೋಗ್ತಾ ಇದ್ದ ರೋಡಲ್ಲಿ ದಡ 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 ಅಂತ ಒಂದು ಐಶ್ವರ್ಯ ಒಂದು ಓಡ್ ಬಂದ. ನಾನು ನಿತ್ಯ ಜೀವ ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು ಗುರುವೇ ಅಂತ ಕೇಳ್ದ. ಆಮೇಲೆ ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಎಷ್ಟೋ ಸುಲಭ. ಹಲ್ಲೆಲೂಯಾ. ಐಶ್ವರ್ಯವಂತರು ಹಣವಂತರು ದೇವರ ರಾಜ್ಯ ಸೇರೋದು ತೀರಾ ಕಷ್ಟ. ಇನ್ನ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ, ಎಲ್ಲ ತಲೆ ಇತ್ತು. ಎಲ್ಲ ಪಾಸ್ಟ್ಗಳು ಸೇವೆ ಬರೋಕೆ ಹೆಂಗ್ ಬರೋದು ಗೊತ್ತಾ? ಬಡವರಾಗಿ, ಬಟ್ಟೆ ಇಲ್ಲದವ್ರಿಗೆ, ಊಟಕ್ಕೆ ಕಷ್ಟ, ಮಕ್ಕಳು ಚಿಕ್ಕ ಚಿಕ್ಕ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ದೇವರವನ್ನ ಬ್ಲೆಸ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಏನ್ ಲೆಕ್ಕದಲ್ಲಿ ಕೊಟ್ಟಿರ್ತಾನೆ ಗೊತ್ತಿಲ್ಲ, ಕೊಟ್ಟಿರ್ತಾನೆ. ಚೆನ್ನಾಗಿ ಆಗ್ಬಿಡ್ತಾರೆ, ಚೆನ್ನಾಗಿ ಮಕ್ಕಳು ಸ್ಕೂಲಲ್ಲಿ ಆಗ್ತಾರೆ. ಒಳ್ಳೆ ಶೂಟ್ ಹಾಕೊಂಡು ನಿಂತ್ಕೊಂಡ್ರೆ ಒಂದು ಶರ್ಟ್ ಹಾಕೋ ಕೂಡ ಗತಿ ಇರಲ್ಲ, ಶೂಟ್ ಹಾಕ್ತಾನೆ. ನೋಡಿ ದೇವ್ರು ನನ್ನನ್ನು ಎಷ್ಟು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪೌಲ ಹೆಂಗ್ ಬಂದಿದ್ ಗೊತ್ತಾ ಸೇವೆಗೆ ಬರುವಾಗ? ಪೇತ್ರ ಹೆಂಗ್ ಬಂದಿದ್ ಗೊತ್ತಾ? ಪೇತ್ರಗೆ ಮೀನುಗಳು ಕೊಟ್ಟನಲ್ಲ, ಆ ಮೀನುಗಳು ಎಷ್ಟು ಗೊತ್ತಾ? 2.5 ಲಕ್ಷ ಮೀನು ಕೊಟ್ಟಿದ್ದು. ಎಷ್ಟು ಲಕ್ಷ? ಒಂದು ಮೀನು 2.5 ಲಕ್ಷ ಮೀನು ಕೊಟ್ಟಿದ್ದು. ಮಾರ್ಬಿಟ್ಟು ಅವನು ಓನರ್ ಆಗ್ಬೋದಲ್ವಾ? ಪೌಲ ಸೇವೆಗೆ ಬರುವಾಗ 34 ಕೋಟಿ ಆಸ್ತಿವಂತನು. ಹೆಂಗ್ ಸತ್ತಿದ್ದವನು? ಬಡವನಾಗಿ ಸತ್ತ. ಅಪೊಸ್ತಲರು ಸಾಹುಕಾರರಾಗಿ ಬಂದ್ರು, ಎಲ್ಲ ಕ್ರಿಸ್ತನ್ಗಾಗಿ ಕಳ್ಕೊಂಡ್ರು, ಬಡವರಾಗಿ ಸತ್ರು. ಇವತ್ತು ಬರೋ ಪಾಸ್ಟ್ಗಳು ಹೆಂಗ್ ಗೊತ್ತಾ? ಬಡವರಾಗಿ ಬರ್ತಾರೆ, ಸಾಹುಕಾರರಾಗಿ ಸಾಯ್ತಾರೆ, ಶೂಟ್ ಹಾಕೊಂಡು ಮಲಗಿರ್ತಾರೆ ಕೆಬಿನ್ ಬಾಕ್ಸ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಂಗಲ್ಲ. ಆಮೆನ್. ಕ್ರಿಸ್ತು ಅಂದ್ರೆ ತ್ಯಾಗ, ತ್ಯಾಗ ಬರೆದ ಜೀವಿತ. ನಮಗೆ ಶೂಟ್ ಹಾಕೊಳ್ಳೋ ಗತಿಲ್ಲ, ಶೂಟ್ ಹಾಕೋದು ತಪ್ಪೇನಲ್ಲ. ಏನಿಲ್ಲ, ಅವ್ರವ್ರ ಬಟ್ಟೆ ಹಾಕೊಳ್ಳೋದು ಅವ್ರ ಪರ್ಸನಲ್. ಮೈ ತುಂಬಾ ಬಟ್ಟೆ ಹಾಕಿದ್ರೆ ಬೈಬಲ್ ಕೇಳ್ತಾರೆ ಅಷ್ಟೇ. ಆಮೆನ್. ಹಲ್ಲೆಲೂಯಾ. ಹಂಗೆ ಮಾಡ್ತಾ ಇದ್ದಾರೆ ಇವತ್ತು ಸೇವಕರು, ವಿಶ್ವಾಸಿಗಳು ಹಂಗೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಲೋನ್ ತಕೊಂತಾ ಇದ್ದಾರೆ, ಫೈನಾನ್ಸ್ ಲೋನ್ ತಕೊಂತಾ ಇದ್ದಾರೆ, ಸೇಫ್ ಲೋನ್ ತಕೊಂತಾ ಇದ್ದಾರೆ. ಅದ್ರಲ್ಲಿ ಇದ್ರಲ್ಲಿ ಚಿಟ್ಟಲ್ಲಿ ಫಂಡಲ್ಲಿ ಕುಲ್ಕೋ ಚೀಟಿ, ಹೆಂಗಸರ್ ಚೀಟಿ, ಆ ಶಕ್ತಿ ಚೀಟಿ, ಈ ಶಕ್ತಿ ಚೀಟಿ. ಏಸು ಬಂದ್ರೆ ಹಿಡಿದಿಕ್ಕೋತಾರ ಅವೆಲ್ಲ. ಟೋಟಲ್ ಆಗಿ ಹೇಳ್ಬಿಡ್ತಾ ಇದ್ದೀನಿ, ಹಣದಾಸೆಯಿಂದ ದುಡಿಬೇಡ, ಬಡ್ಡಿ ತಗೋಬೇಡ, ಬಡ್ಡಿ ಕೊಡಬೇಡ. ಆಮೆನ್. ಬ್ಯಾಂಕ್ ಲೋನು ಎಲ್ಲ ಎಲ್ಲ ಕಂಪ್ಲೀಟ್ ಕೈ ಬಂದು ತಕೊಳ್ಳೋದು, ಏನ್ ಕೇಳ್ಬಿಟ್ಟು ಇಸ್ಕೊಂತ ಅದೆಲ್ಲ ಸಾಲನೆ. ಹಲ್ಲೆಲೂಯಾ. ನಾನು ಇನ್ಸ್ಟಾಲ್ಮೆಂಟ್ ಸಮಾಸಕ್ಕೂ ಹೋಗ್ತಾ ಇಲ್ಲ. LIC ಮೇಲೆ ಕೂಡ ನನ್ನ ನಂಬಿಕೆ ಇಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಕೂಡ ನನ್ನ ನಂಬಿಕೆ ಇಲ್ಲ. ನನ್ನ ಹೆಲ್ತ್ ಜೀಸಸ್ ಕ್ರೈಸ್ಟ್, ನನ್ನ ಇನ್ಶೂರೆನ್ಸ್ ಯೇಸು ಸ್ವಾಮಿ, ನನ್ನ LIC ಯೇಸು ಸ್ವಾಮಿ. ಆಮೆನ್. ಅದ್ಯಾವ್ದ ಮೇಲೆ ನಾನು ಭರವಸೆ ಕೊಟ್ಟಿಲ್ಲ. ಪ್ರಾರ್ಥನೆ ಮೇಲೆ, ನನ್ನ ನಂಬಿಕೆ ಮೇಲೆ, ದೇವರು ವಾಕ್ಯದ ಮೇಲೆ ಇಟ್ಕೊಂಡು ಜೀವಿಸ್ತಾ ಇದ್ದಾರೆ. ಇದುವರೆಗೂ ಕಾಪಾಡಿದ್ದಾನೆ, ಮುಂದೆ ಕೂಡ ಕಾಪಾಡ್ತಾನೆ. ಹಾ, ಅದೇ ನಂಬಿಕೆ ಅಂದ್ರೆ, ಅದೇ ವಿಶ್ವಾಸಿ ಜೀವಿತ ಅಂದ್ರೆ, ಅದೇ ಕ್ರಿಸ್ತು ಲೈಫ್ ಅಂದ್ರೆ. ಬನ್ನಿ, ನೀವು ಕೂಡ ದೇವರು ಸಹಾಯ ಮಾಡ್ತಾರೆ. ನಿಮ್ಮಲ್ಲಿ ಕೆಲವರು ಹಂಗಿದ್ದೀರಾ. ಇವತ್ತು ಕೇಳಿರೋ 3 ವಿಷಯದಲ್ಲಿ ಕೆಲವರು ಇದ್ದೀರಾ, 2 ವಿಷಯದಲ್ಲಿ ತಪ್ಪೋರಾಗಿದ್ದೀರಾ, ಕೆಲವರು 1 ವಿಷಯದಲ್ಲಿ ತಪ್ಪೋರಾಗಿದ್ದೀರಾ, ಕೆಲವರು 3 ವಿಷಯದಲ್ಲಿ ಕೂಡ ತಪ್ಪೋರಾಗಿದ್ದೀರಾ. ದಯವಿಟ್ಟು ನೀನು ಹೈಫೈ ಜೀವನ, ಲಕ್ಸುರಿ ಜೀವನ, ಹಣದಾಸೆ ದುಡಿಯೋ ಮೈಂಡು ಇಲ್ಲ. ಆಮೆನ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಮಕ್ಕಳು ಅಷ್ಟೇ, ಗಂಡ ಹೆಂಡತಿ ಅಷ್ಟೇ, ವಿಶ್ವಾಸಿಗಳಷ್ಟೇ, ಬೋಧಕರಿಗೂ ಅಷ್ಟೇ, ಹೇಳಿರೋ ಯಾವ ವಿಷಯದಲ್ಲಿ ಕೂಡ ದೇವರು ಪರ್ಮಿಷನ್ ಕೊಡೋದಿಲ್ಲ. ಆಮೆನ್. ಹಲ್ಲೆಲೂಯಾ. ಯೆಸ್.